ಸ್ವಲ್ಪ ಗಮನ ಇಟ್ಕೊಳ್ಳಿ. ಅಲ್ಲಿ ಹಿಂದುಗಡೆ ಸಂಚಾರಕರ ಮೂಲ ಬದಲಾವಣೆ ಇದೆ. ದಯಮಾಡಿ ಯಾರು ತಮ್ಮ ಬೆನ್ನನ್ನು ಅಲ್ಲಿ ಮಾಡಿ ಕೊಡಬಾರದು. ಈ ಕಡೆ ಕೊಡಿ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಂ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿತು ಗುರುತ್ತಮಃ. ಇಲ್ಲಿ ಸನ್ನಿಹಿತರಾದ ವೃಂದಾವನದಲ್ಲಿ ಸನ್ನಿಹಿತರಾದ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಹಾಗೂ ಸತ್ಯಾಭಿತ ತೀರ್ಥ ಶ್ರೀಪಾದಂಗಳವರ ಮತ್ತು ವೃಂದಾವನದಲ್ಲಿ ಸನ್ನಿಹಿತರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅದರ ಜೊತೆಗೆ ನಮ್ಮ ಭಾಗ್ಯದಂತೆ ವೈಕುಂಠರಾಮದೇವರ ಪೂಜಕರಾದ ಕೂಡಲಿ ಆರ್ಯ ಅಕ್ಷೋಭಿತೀರ್ಥ ಮಠಾಧೀಶ್ವರರಾದ ಶ್ರೀ ರಘುವೀರ್ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಾಷ್ಟಾಂಗವಾದ ಪ್ರಣಾಮಗಳನ್ನು ಸಲ್ಲಿಸಿ ಸ್ವಲ್ಪ ಚಂದ್ರಿಕೆಯಲ್ಲಿ ಬೆಳಗ್ಗೆಯಿಂದ ಅನೇಕ ವಿಷಯಗಳ ಬಗ್ಗೆ ಶಾಸ್ತ್ರಾನುವಾದ ನಡೆದಿದೆ. ಸ್ವಲ್ಪ ಚಂದ್ರಿಕಾ ಗ್ರಂಥದಲ್ಲಿ ಯಾಕೆಂತಂದರೆ ವಿದ್ಯಾಧೀಶಂ ಚಂದ್ರಿಕಾರ್ಥಿ ವಿಕ್ರೀಡನ ವಿಚಕ್ಷಣಂ ಎಂಬುದಾಗಿ ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥದ ಬಗ್ಗೆ ಅವರಿಗೆ ವಿಶೇಷವಾದಂತಹ ಪ್ರೀತಿ ಇತ್ತು ಎಂಬುದಾಗಿ ಹೇಳ್ತಾರೆ. ಹೀಗಾಗಿ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಸ್ವಲ್ಪ ಭಾಗವನ್ನು ಅನುವಾದ ಮಾಡಿ ಆಮೇಲೆ ಆನಂದ ಭಟ್ಟಾರಕರ ಸ್ತೋತ್ರ ಎಂಬ ಒಂದು ವಿಶೇಷವಾದ ಗ್ರಂಥ, ಅದರಲ್ಲಿ ವಿದ್ಯಾಧೀಶ ತೀರ್ಥರ ಮತ್ತು ಆನಂದ ಭಟ್ಟಾರಕರ ಮಹಿಮೆ ಅಂತ ವರ್ಣಿತವಾಗಿದೆ. ಅದರ ಬಗ್ಗೆ ನಾವು ಕೂಡ ಕೆಲವು ವಿಷಯಗಳನ್ನು ಹೇಳ್ತೇನೆ. ಆನಂದಮಯ ಅಭ್ಯಾಸಾತ್ ಎಂಬುದಾಗಿ ಸೂತ್ರ, ಅಲ್ಲಿಂದನೇ ನಮಗೆ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದ ಸಮನ್ವಯದ ಆರಂಭ ಆಗಿದ್ದು ಆನಂದಮಯ ಅಭ್ಯಾಸಾತ್. ಅಲ್ಲಿಂದ ಮೊದಲಿನ ಎಲ್ಲ ಅಧಿಕರಣಗಳು ಅಧ್ಯಾಯಕ್ಕೆ ಪಾದಪೀಠ ರೂಪವಾಗಿವೆ ಎಂಬುದಾಗಿ ಎಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆನಂದಮಯ ಅಭ್ಯಾಸ ಅಂತ ಅಲ್ಲಿಂದ ಯಾಕೆ ಶುರು ಮಾಡಿದರು ಅಂತ ಅದಕ್ಕೆ ಎರಡು ಕಾರಣಗಳು. ಒಂದು ಕಾರಣವನ್ನು ಆನಂದಮಯ ಅಂತನ್ನೋದು ಏನಾಗಿದೆ, ಒಂದು ಎಲ್ಲರಿಗೂ ಕೂಡ ತುಂಬ ಅತ್ಯಂತ ಅಪೇಕ್ಷಿತವಾದಂಥದ್ದು ಆನಂದ. ಮೋಕ್ಷದಲ್ಲಿರತಕ್ಕಂಥ ಆನಂದ ಎಲ್ಲ ಜನರಿಗೂ ಕೂಡ ಬಹಳ ಅಪೇಕ್ಷಿತವಾಗಿದೆ. ಹೀಗಾಗಿ ಎಲ್ಲ ಜನರಿಗೂ ಕೂಡ ಅತ್ಯಂತ ಬೇಕು ಅಂತ ಯಾವುದನ್ನು ಅಪೇಕ್ಷೆ ಪಡ್ತಾರೆ, ನನಗೆ ಸುಖ ಆಗಲಿ, ನನಗೆ ದುಃಖ ಯಾವತ್ತೂ ಕೂಡ ಆಗೋದು ಬೇಡ ಅಂತ ಎಲ್ಲ ಜನರು ಕೂಡ ಅಪೇಕ್ಷೆ ಪಡೋದ್ರಿಂದಾಗಿ ಉಳಿದ ಇಡೀ ಬ್ರಹ್ಮಸೂತ್ರ ನೀವೆಲ್ಲ ಓದ್ತಿರೋ ಬಿಡ್ತಿರೋ ಸ್ವಲ್ಪ ಆನಂದಮಯೋಭ್ಯಾಸ ಅಂತ ಓದಿದ ತಕ್ಷಣ ಅಷ್ಟೇ ಸಾಕು ಅನೇಕ ಮಂದಿಗೆ ಅಂತ ಒಂದು ಅಭಿಪ್ರಾಯದಿಂದ ಮುಂದಿನ ಓದಬಾರ್ದು ಅಂತಲ್ಲ, ಅಷ್ಟು ಓದಿದರೂ ಕೂಡ ಮೋಕ್ಷದಲ್ಲಿ ವಿಶೇಷವಾದಂತಹ ಆನಂದದ ಪ್ರಾಪ್ತಿ ಆಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಆನಂದದ ಪ್ರಾಪ್ತಿಗೋಸ್ಕರವಾಗಿ ಆನಂದಮಯ ಅಭ್ಯಾಸ, ಪರಮಾತ್ಮನ ಪೂರ್ಣಾನಂದಮಯತ್ವದ ಚಿಂತನೆ ಅಂತನ್ನೋದು ಬಹಳ ಮುಖ್ಯವಾದಂಥದ್ದು ಅಂತ ಇದನ್ನು ತಿಳಿಸ್ಲಿಕ್ಕಾಗಿ ಮೊದಲಿಗೆ ಆನಂದಮಯ ಅಧಿಕರಣದಿಂದ ಶುರು ಮಾಡಿದರು. ಆವಾಗ ಏನಾಗುತ್ತೆ, ಪರಮಾತ್ಮ ಅವನು ಸಚ್ಚಿದಾನಂದ ಆತ್ಮೇಲಿ ಅವನ ಆನಂದದ ಉಪಾಸನೆ ಅಂತನ್ನೋದು ಬಹಳ ಮುಖ್ಯವಾದದ್ದು. ಹಾಗೆ ಉಳಿದ ಗುಣಗಳು ನಂತರದಲ್ಲಿ ಕ್ರಮೇಣ ಒಂದೊಂದನ್ನೇ ಉಪಭಾವನೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ ಅಂತ ಇದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ಕ್ರಮ. ಆದರೆ ಇನ್ನೊಂದು ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಇನ್ನೂ ವಿಸ್ತಾರವಾಗಿ ತಿಳಿಸಿಕೊಟ್ಟದ್ದು ಇನ್ನೊಂದು ಅದ್ಭುತವಾದಂತಹ ಕ್ರಮ. ಅದೇನು ಅಂತಂದರೆ, ಒಂದು ಅಧಿಕರಣ ಅಂತ ಆಗಬೇಕಾದ್ರೆ ಅದರಲ್ಲಿ ನಾವು ಒಂದು ವಿಷಯ ವಾಕ್ಯ ಅಂತ ಇರಬೇಕು. ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಆ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಎರಡು ಪಕ್ಷಗಳಿರಬೇಕು. ಈ ರೀತಿನೋ ಅಂತ ಎರಡು ಸಂಶಯಗಳು ಬರಬೇಕು. ಸಂಶಯ ಬಂದ ಮೇಲೆ ಪೂರ್ವ ಪಕ್ಷ ಒಂದಿರಬೇಕು. ಇದು ಹೀಗೆ ಅಂತ ಒಂದು ಪೂರ್ವಪಕ್ಷಕಾರರು ಒಂದು ರೀತಿಯಾದ ವಿಷಯವನ್ನು ಮಂಡನೆ ಮಾಡಿ ಅದಕ್ಕೆ ಆಮೇಲೆ ಸಿದ್ಧಾಂತಕಾರರು ಇಲ್ಲ, ಪೂರ್ವಪಕ್ಷದಲ್ಲಿ ಯಾವುದೇ ಒಂದು ತಿರುಳಿಲ್ಲ, ಸಿದ್ಧಾಂತವನ್ನು ಹೀಗೆ ಇಟ್ಕೊಳ್ಬೇಕು, ಇದೇ ಸಿದ್ಧಾಂತ, ಈ ಶ್ರುತಿವಾಕ್ಯದ ಅಭಿಪ್ರಾಯ ಇದು ಎಂಬುದಾಗಿ ಆ ಶ್ರುತಿವಾಕ್ಯವನ್ನು ಸರಿಯಾಗಿ ಅರ್ಥೈಸಿ ನಿರ್ಣಯವನ್ನು ಮಾಡಿಕೊಡೋದು ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಸಾಧಕವಾದ ಯುಕ್ತಿಗಳನ್ನು ಹೇಳಬೇಕು. ಮುಖ್ಯವಾಗಿ ಈ ಸಿದ್ಧಾಂತವನ್ನು ಯಾಕೆ ಒಪ್ಕೊಳ್ಬೇಕು, ಪೂರ್ವಪಕ್ಷವನ್ನು ಯಾಕೆ ಒಪ್ಕೊಳ್ಬಾರದು ಅಂತ ಅನ್ನಲಿಕ್ಕೆ ಒಂದು ಹೇತುಗಳನ್ನು ಕೊಡಬೇಕು, ಕಾರಣಗಳನ್ನು ಕೊಡಬೇಕು. ಆ ಕಾರಣಗಳು ಈ ತೈತ್ರೀಯ ಉಪನಿಷತ್ನಲ್ಲಿ ಬಂದಿರತಕ್ಕಂತಹ ಆನಂದಮಯ ವಿಷಯದಲ್ಲಿ ಎಲ್ಲ ಹೇತುಗಳು ಕೂಡ ಬಂದಿವೆ ಅಂತ. ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ, ಹೀಗೆ 6 ಹೇತುಗಳು. ಆ ರೀತಿಯಾಗಿ ನಾವು 6 ಒಂದು
ಕಾರಣಗಳಿಂದ ಯಾವುದೇ ಒಂದು ವಾಕ್ಯಕ್ಕೆ ತಾತ್ಪರ್ಯವನ್ನು ನಾವು ನಿರ್ಣಯ ಮಾಡಿಕೊಳ್ಳಬಹುದು. ಇಂತಹ 6 ಲಿಂಗಗಳು ತಾತ್ಪರ್ಯ ನಿರ್ಣಯಕ್ಕೆ ಕಾರಣವಾದ ಹೇತುಗಳು ಆನಂದಮಯ ವಿಷಯದಲ್ಲಿ ಇರುವುದರಿಂದಾಗಿ ಇಲ್ಲಿ ಆನಂದಮಯ ಅಭ್ಯಾಸ ಮೊದಲಿಗೆ ನಾವು ಬ್ರಹ್ಮಸೂತ್ರದ ಸಮನ್ವಯ ಅಧ್ಯಾಯವನ್ನು ಆರಂಭ ಮಾಡಬೇಕಾದ್ರೆ ನೋಡ್ರಿ, ಯಾವುದೇ ಒಂದು ವಿಷಯವನ್ನು ನಿರ್ಣಯ ಮಾಡಬೇಕಾದ್ರೆ ಅದಕ್ಕೆ ವಿಸ್ತಾರವಾಗಿ ಹೇಳಿದರೆ ಜನಗಳಿಗೆ ಅರ್ಥ ಆಗಿಬಿಡುತ್ತೆ. ಯಾವ್ಯಾವ ರೀತಿಯಾಗಿ ಶ್ರುತಿ ಅಂತಂದ್ರೆ ಏನೋ, ಲಿಂಗ ಅಂತಂದ್ರೆ ಏನೋ, ವಾಕ್ಯ ಅಂತಂದ್ರೆ ಏನೋ, ಪ್ರಕರಣ ಅಂತಂದ್ರೆ ಸ್ಥಾನ ಅಂತಂದ್ರೆ ಏನೋ, ಅದೆಲ್ಲವೂ ಕೂಡ ಇರತಕ್ಕಂಥ ಸ್ಥಾನ ಇಂಥದ್ದು, ಈ ಪ್ರಕರಣ ಇಂಥದ್ದು, ಆನಂದಮಯನ ಪ್ರಕರಣ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಿಮಗೆ ಇಡೀ ಬ್ರಹ್ಮಸೂತ್ರದ ಮುಂದಿನ ಎಲ್ಲ ವಿಷಯಗಳನ್ನು ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ದೃಷ್ಟಿಯಿಂದ ಆನಂದಮಯ ಅಭ್ಯಾಸಾತ್ ಎಂಬ ಅಧಿಕರಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಎಂಬುದಾಗಿ ವ್ಯಾಸತೀರ್ಥರು ಕಡೆಗೆ ನಿರ್ಣಯವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಪೂರ್ವಪಕ್ಷ ಏನು ಅಂತಂದರೆ ಆನಂದಮಯ, ಅಲ್ಲಿ ಏತಸ್ಮಾತ್ ವಿಜ್ಞಾನಮಯ ತನ್ಯೋಂತರ ಆತ್ಮ ಆನಂದಮಯ, ವಿಜ್ಞಾನಮಯನಿಗಿಂತ ಭಿನ್ನನಾದಂತಹ ಒಬ್ಬ ಆನಂದಮಯ ಅಂತಿದ್ದಾನೆ. ಅವನಿಗೆ ತಸ್ಯ ಪ್ರಿಯಮಯ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದಾತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ಆನಂದಮಯ ಎಂಬ ವ್ಯಕ್ತಿಗೆ ಅವನು ಅನ್ಯೋಂತರ ಆತ್ಮ ಆನಂದಮಯ, ಇವನು ಇನ್ನೊಬ್ಬ ಆತ್ಮ, ಇವನು ಆನಂದಮಯ. ಇವನಿಗೆ ಪ್ರಿಯವೇ ತಸ್ಯ ಪ್ರಿಯಮೇವ ಶಿರಃ, ಪ್ರಿಯ ಅಂತ ಅನ್ನೋದು ಅವನ ಶಿರಸ್ಸು. ಅವನಿಗೆ ಮೋದ ಮತ್ತು ಪ್ರಮೋದಗಳು 2 ಪಕ್ಷಗಳು, ಎಡಗೈ ಮತ್ತು ಬಲಗೈ. ಅವನಿಗೆ ಆನಂದ ಆತ್ಮ, ಆನಂದವೇ ಆತ್ಮ. ಅವನಿಗೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಅವನಿಗೆ ಹಿಂದಿನ ಭಾಗ ಏನು ಅಂತಂದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ಆ ಆನಂದಮಯನ ಹಿಂದಿನ ಭಾಗ ಯಾವುದು, ಪುಚ್ಛ ಯಾವುದು ಅಂತಂದರೆ ಬ್ರಹ್ಮ ಅಂತ ಹೇಳಿದರು. ಹಾಗಾಗಿ ಏನಾಯಿತು, ಆನಂದಮಯ ಬೇರೆ ಬ್ರಹ್ಮ ಬೇರೆ ಅಂತ ಒಂದು ಪ್ರಶ್ನೆ ಬಂತು. ಯಾಕೆ ಅಂತಂದ್ರೆ ಆನಂದಮಯ ಅವನೇ ಬ್ರಹ್ಮನಾಗಿದ್ದರೆ, ವಿಷ್ಣುವಾಗಿದ್ದರೆ ಅವನ ಬಾಲ ಬ್ರಹ್ಮ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಇದು ಪೂರ್ವಪಕ್ಷ. ಯಾಕೆ ಅಂತಂದರೆ ಆನಂದಮಯ ಅವನು ಪರಬ್ರಹ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಒಂದು ಅವಯವ, ಅವನೇ ಅವಯವೇ ಅಂತ 2 ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅಲ್ಲಿ ಬ್ರಹ್ಮದೇವರಾಗ್ಬೋದು, ಚತುರ್ಮುಖ ಬ್ರಹ್ಮದೇವರಾಗ್ಬೋದು, ರುದ್ರದೇವರಾಗ್ಬೋದು, ಪ್ರಕೃತಿ ಆಗ್ಬೋದು, ದೇವರಾಗ್ಬೋದು, ಬೃಹಸ್ಪತಿ ಮುಂತಾದವರು ಕೂಡ ಆಗ್ಬೋದು ಅಂತ ಅನೇಕ ರೀತಿಯಾದ ಪೂರ್ವಪಕ್ಷವನ್ನು ಮಾಡಿ ಸಿದ್ಧಾಂತವನ್ನು ಏನು ಮಾಡಿದ್ರು, ಆನಂದಮಯ ಅಭ್ಯಾಸ, ಆನಂದಮಯ ಪರಬ್ರಹ್ಮನೇ. ಯಾಕೆ ಅಂತಂದರೆ ಅಲ್ಲಿ ಆನಂದಮಯನಲ್ಲಿ ವಿಶೇಷವಾಗಿ ಬ್ರಹ್ಮಶಬ್ದವನ್ನು ಅನೇಕ ಬಾರಿ ಹೇಳಿದ್ದಾರೆ. ಅಭ್ಯಾಸ ಅಂತ ಅದಕ್ಕೆ ಸೂತ್ರದಲ್ಲೇ ಆ ವಿಷಯವನ್ನು ಅವರು ವರ್ಣನೆ ಮಾಡಿದ್ದಾರೆ. ಅದು ಹೇಗೆ ವರ್ಣನೆ ಅಂತಂದರೆ ಅದರ ಬ್ರಹ್ಮಶಬ್ದ ಅಭ್ಯಾಸ ಅಲ್ಲಿ ಹೇಗಿದೆ ಅಂತಂದರೆ ಅನೇಕ ಕಡೆ ಈ ಒಂದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಎಲ್ಲ 5 ಪ್ರಕರಣಗಳಲ್ಲಿ ಅನೇಕ ಬಾರಿ ಬ್ರಹ್ಮಶಬ್ದವನ್ನು ನಾವು ಕೇಳ್ತಾ ಇದ್ದೇವೆ. ಏನಂ ಬ್ರಹ್ಮೋಪಾಸತೆ, ಪ್ರಾಣಂ ಬ್ರಹ್ಮೋಪಾಸತೆ, ಆನಂದಂ ಬ್ರಹ್ಮಣೋ ವಿದ್ವಾನ್, ವಿಜ್ಞಾನಂ ಬ್ರಹ್ಮಚೇದ್ವೇದ, ಅಸ್ತಿ ಬ್ರಹ್ಮೇತಿ ಚೇದ್ವೇದ ಎಂಬುದಾಗಿ ಅನೇಕ ಕಡೆ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಮುಂತಾದ ಅನೇಕ ಕಡೆಗಳಲ್ಲಿ ಆನಂದಮಯನಲ್ಲಿ ವಿಶೇಷವಾಗಿ ಬ್ರಹ್ಮಶಬ್ದದ ಅಭ್ಯಾಸವೂ ಇದೆ ಎಂಬುದಾಗಿ ಅದನ್ನು ನಿರೂಪಣೆ ಮಾಡಿದರು. ಹೀಗೆ ಆ ಬ್ರಹ್ಮಶಬ್ದದ ಅಭ್ಯಾಸ ಇರುವುದರಿಂದಾಗಿ ಆನಂದಮಯ ಯಾರು ಅಂತಂದರೆ ಅವನು ಬ್ರಹ್ಮನೇ ಅಂತ ನಿರ್ಣಯವನ್ನು ಸೂತ್ರಕಾರರು ಮಾಡಿಕೊಟ್ಟರು. ಆದರೆ ಬರೀ ಇಲ್ಲಿ ಅಭ್ಯಾಸ ಎಂಬ ಲಿಂಗವನ್ನು ಇಟ್ಕೊಂಡು ನಾವು ನಿರ್ಣಯ ಮಾಡುವ ಹಾಗೇ ನಿರ್ಣಯ ಮಾಡಬೇಕು ಅಂತಿಲ್ಲ. ಅನೇಕ ಕಡೆ ಸೂತ್ರಕಾರರು ಸೂತ್ರದಲ್ಲಿ ಒಂದು ನಿರ್ಣಯ ಹೇತುವನ್ನು ಕೊಟ್ಟಿದ್ದರೂ ಕೂಡ ಅದಕ್ಕೆ ಅಲ್ಲಿರ್ತಕ್ಕಂಥ ಅನೇಕ ಹೇತುಗಳಿಂದ ಕೂಡ ನಿರ್ಣಯ ಮಾಡಬಹುದು ಎಂಬುದನ್ನು ಸೂತ್ರಕಾರರೇ ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ, ಟೀಕಾಕಾರರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ 6 ಲಿಂಗಗಳನ್ನು ಇಲ್ಲಿ ತೋರಿಸಬೇಕು ಅಂತ ವ್ಯಾಸರಾಜರು. ಯಾಕೆ ಅಂತಂದರೆ ಈ ಆನಂದಮಯನ ಪ್ರಕರಣ 2 ಪ್ರಕರಣಗಳಲ್ಲಿ ಆ ಒಂದು ಬ್ರಹ್ಮಾನಂದವಲ್ಲಿಯಲ್ಲಿ ಒಂದು ಪ್ರಕರಣ, ಇಡೀ ಬ್ರಹ್ಮಾನಂದವಲ್ಲಿ, ತದನಂತರದಲ್ಲಿ ಬಂದಿರತಕ್ಕಂತಹ ಭೃಗುವಲ್ಲಿ, ಈ 2 ವಲ್ಲಿಗಳಲ್ಲಿ ವಿಸ್ತಾರವಾಗಿ ಅನೇಕ ಅಧ್ಯಾಯಗಳಲ್ಲಿ ಈ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ನಮಗೆ ವಿಸ್ತಾರವಾಗಿ ನಿರ್ಣಯವನ್ನು ಮಾಡಿದ್ದರಿಂದನೇ ಅಲ್ಲಿ ಪ್ರಕರಣ, ಸ್ಥಾನ, ಸಮಾಖ್ಯ ಮುಂತಾದ ಎಲ್ಲ ಒಂದು ರೀತಿಯಾದ ನಿರ್ಣಯ ಕಾರಣಗಳನ್ನು ಕೂಡ ಅಲ್ಲಿ ತೋರಿಸಬಹುದು ಎಂಬುದಾಗಿ ಅವರ ಅಭಿಪ್ರಾಯ. ಹೀಗಾಗಿ ಅವರು ವ್ಯಾಸರಾಜರು ಹೇಳ್ತಕ್ಕಂಥದ್ದು ಬ್ರಹ್ಮಶಬ್ದಾತ್, ಆ ಬ್ರಹ್ಮಶಬ್ದ ಅದೇ ಲಿಂಗ, ಅದು ಶ್ರುತಿ. ಅದು
ನಿರಪೇಕ್ಷವಾದಂತಹ ಶಬ್ದವನ್ನು ನಾವು ಶ್ರುತಿ ಎಂಬುದಾಗಿ ಕರೆದಿದ್ದೇವೆ. ಶ್ರುತಿಯ ಲಕ್ಷಣ ಇದು. ಎಲ್ಲ ಕಡೆಯೂ ಕೂಡ ಬ್ರಹ್ಮ ಶಬ್ದ ಇರುವುದರಿಂದಾಗಿ ಆ ಆನಂದಮಯ ಮತ್ತು ಎಲ್ಲ ಅನ್ನಮಯಾದಿ ಎಲ್ಲ ರೂಪಗಳು ಕೂಡ ಅದು ಪರಮಾತ್ಮನೇ ವಿಷ್ಣುವೇ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಇದು ಒಂದು ಬ್ರಹ್ಮ ಶಬ್ದ ಶ್ರುತಿಯ ಉದಾಹರಣೆ. ಅದರಂತೆ ಸಮಸ್ತ ಅತೃತ್ವಾದಿ ಲಿಂಗಾಚ, ಅಲ್ಲಿ ಎಲ್ಲ ಕಡೆ ನಾವು ಕಾಣತಕ್ಕಂಥದ್ದು ಅದ್ಯತೆ ಅತ್ಯಚ ಭೂತಾನಿ ಎಂಬುದಾಗಿ ಆ ಸಮಸ್ತ ಅತೃತ್ವವನ್ನು ಅತ್ಯಚ ಭೂತಾನಿ ಪ್ರಳಯ ಕಾಲದಲ್ಲಿ ಎಲ್ಲ ಭೂತಗಳನ್ನು ಸಂಹಾರ ಮಾಡತಕ್ಕಂಥದ್ದು. ಹೀಗೆ ಅನ್ನಮಯನಲ್ಲಿ ಇಂತಹ ಒಂದು ಸಮಸ್ತ ಸರ್ವಾತೃತ್ವರೂಪವಾದ ಸಂಹರ್ತೃತ್ವ, ಸರ್ವ ಆದ್ಯತ್ವರೂಪವಾದ ಸರ್ವೋಪಜೀವ್ಯತ್ವ, ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ಎಂಬುದಾಗಿ ಜ್ಯೇಷ್ಠತ್ವ, ಸರ್ವಂ ವೈತೆ ಅನ್ನಮಾಪ್ನುವಂತೆ ಎಂಬುದಾಗಿ ಉಪಾಸಕ ಪ್ರಾಪ್ತಿಯಾದಂತಹ ಅನೇಕ ಲಿಂಗಗಳು ಅನ್ನಮಯನಲ್ಲಿ ಕಂಡಿವೆ. ಪ್ರಾಣಂ ದೇವ ಅನುಪ್ರಾಣಂತಿ ಎಂಬುದಾಗಿ ಪ್ರಾಣನಲ್ಲಿ ಸರ್ವ ಆಯುರೂಪವಾದ ಮೋಕ್ಷ ಹೇತು ಜ್ಞಾನ ವಿಷಯತ್ವ ಅಂತ ಅನ್ನೋದು ಪ್ರಾಣಮಯನಲ್ಲಿ ಕಂಡಿದೆ. ಮನೋಮಯನಲ್ಲಿ ಯಥೋವಾಚೋ ನಿವರ್ತಂತೆ ಎಂಬುದಾಗಿ ಸರ್ವ ವಾಂಗ್ಮನಸ ಅಗೋಚರತ್ವ ಅಂತ ಅನ್ನೋದು ಕಂಡಿದೆ. ಹೀಗೆ ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಉಪಾಸತೆ ಎಂಬುದಾಗಿ ವಿಜ್ಞಾನಮಯನಲ್ಲೂ ಕೂಡ ಆ ಒಂದು ವಿಜ್ಞಾನಂ ಬ್ರಹ್ಮಜ್ಯೇಷ್ಠಂ ಎಂಬುದಾಗಿ ಸರ್ವಜ್ಯೇಷ್ಠತ್ವ ಅನ್ನೋದು ಅಲ್ಲಿ ಕಂಡಿದೆ. ಆನಂದಮಯನಲ್ಲಿ ಸೋಕಾಮಯತ ಎಂಬುದಾಗಿ ಸಂಕಲ್ಪಪೂರ್ವಕವಾಗಿ ಸರ್ವ ಸೃಷ್ಟಿಯನ್ನು ನಿರೂಪಣೆ ಮಾಡಿದ್ದಾರೆ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿಧು ಎಂಬುದಾಗಿ ಮುಕ್ತಿ ಹೇತು ಜ್ಞಾನ ವಿಷಯತ್ವವನ್ನು ಕೂಡ ನಾವು ನೋಡಬಹುದಾಗಿದೆ. ಹೀಗೆ ಎಲ್ಲ ಲಿಂಗಗಳು ಈ ಎಲ್ಲ 5 ಪ್ರಕರಣಗಳಲ್ಲಿ ಲಿಂಗಗಳಿದೆ. ಅದರಿಂದಾಗಿ ಸಮಸ್ತ ಅತೃತ್ವಾದಿ ಲಿಂಗಾಚ, ಸಮಸ್ತ ವಸ್ತುಗಳ ಅತೃತ್ವ ಸಂಹರ್ತೃತ್ವಾದಿ ಲಿಂಗಗಳು ಇಲ್ಲಿ ಇರುವುದರಿಂದಾಗಿ ಆನಂದಮಯ ಪರಮಾತ್ಮ ಎಂಬುದಾಗಿ ಇದು ಒಂದು ಲಿಂಗಕ್ಕೆ ಉದಾಹರಣೆ. ವಾಕ್ಯಕ್ಕೆ ಉದಾಹರಣೆ ಏನು ಅಂತಂದರೆ, ಕೋಹ್ಯವಾನ್ಯಾತ್ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಎಂಬುದಾಗಿ ಆ ಒಂದು ಪರಮಾತ್ಮನ ವಿಶ್ವಚೇಷ್ಟಕ ರೂಪವಾದ ಹೇತು ಪ್ರತಿಪಾದಿತವಾದ ವಾಕ್ಯವಿದೆ ಎಂಬುದಾಗಿ ಇಟ್ಟುಕೊಳ್ಬೇಕು. ಪರಮಾತ್ಮನು ಸಮಸ್ತ ಆನಂದಮಯ ಆನಂದಪೂರ್ಣನಾಗದೇ ಇದ್ದರೆ ಇಡೀ ಪ್ರಪಂಚಕ್ಕೆ ಸೃಷ್ಟಿಕರ್ತ ಯಾರಾಗಲಿಕ್ಕೆ ಸಾಧ್ಯ? ಪ್ರಪಂಚವನ್ನು ಯಾರು ಒಂದು ಚೇಷ್ಟನೆ ಮಾಡಲಿಕ್ಕೆ ಸಾಧ್ಯ? ಅದರಿಂದಾಗಿ ಪರಮಾತ್ಮ ಅವನು ಆಕಾಶ ಆನಂದಮಯನಾಗಬೇಕು ಎಂಬುದಾಗಿ ವಾಕ್ಯವನ್ನು ಕೂಡ ಹೇಳಿದ್ದಾರೆ. ಹೀಗೆ ವಾಕ್ಯವನ್ನು ಕೂಡ ಇಲ್ಲಿ ವಾಕ್ಯ ಎಂಬ ಹೇತುವನ್ನು ಕೂಡ ಇಟ್ಕೊಳ್ಬೋದು. ಶ್ರುತಿ ಲಿಂಗ ವಾಕ್ಯಗಳು 3 ಆದರೆ ಇನ್ನು ಪ್ರಕರಣ ಪೂರ್ವೋತ್ತರಸ್ಮಾನ್ ಮಂತ್ರಸ್ಥ ಬ್ರಹ್ಮ ಪ್ರಕರಣಾದಪಿ ಎಂಬುದಾಗಿ 2 ಕಡೆಯೂ ಕೂಡ ಬ್ರಹ್ಮ ಪ್ರಕರಣವಿದೆ. ಬ್ರಹ್ಮ ಪ್ರಕರಣ ಎಲ್ಲಿ ಅಂತಂದರೆ ಅದಕ್ಕೆ ಅಸ್ಮಾನ್ ಲೋಕಾತ್ ಪ್ರೇತ್ಯ ತಸ್ಮಾದ್ವಾ ಏತಸ್ಮಾತ್ ಅನ್ನದ ಸಮಯಾದಿ ಇತ್ಯಾದಿಗಳು ಸ ಏವಂ ವಿದ್ವಾನ್ ಅಸ್ಮಾನ್ ಲೋಕಾತ್ ಪ್ರೇತ್ಯ ಏತಂ ಅನ್ನಮಯಮಾತ್ಮಾನ್ ಉಪಸಂಕ್ರಾಮತಿ ಎಂಬುದಾಗಿ ಇದು ಒಂದು ವಾಕ್ಯ. ಹೀಗೆ ಆ ಒಂದು ಪ್ರಕರಣವೂ ಕೂಡ ಸಮಸ್ತವಾದ ಪ್ರಕರಣವೂ ಕೂಡ ಆ ಬ್ರಹ್ಮಪರವಾಗಿಯೇ ಇದೆ. ಮಂತ್ರವರ್ಣದಲ್ಲಿ ಹೇಳಿದ್ದನ್ನೇ ಲಕ್ಷಿತಂ ತತ್ರ ಸತ್ಯತ್ವಂ ಸೃಷ್ಟಾನ್ಯ ಪ್ರಾಣಯೋರಪಿ ಉತ್ತಮ ಮನಸಾ ವಿಜ್ಞಾನಿನ ಎಂಬುದಾಗಿ ಆ ಒಂದು ಸಮಸ್ತವಾದ ಮಂತ್ರವರ್ಣದಲ್ಲಿ ಹೇಳಿರ್ತಕ್ಕಂಥ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಹೇಳಿರ್ತಕ್ಕಂತಹ ಒಂದು ಸತ್ಯತ್ವ ಜ್ಞಾನತ್ವ ಅನಂತತ್ವಗಳನ್ನು ನಿರೂಪಣೆ ಮಾಡಲಿಕ್ಕಾಗಿಯೇ ಸಮಸ್ತ ಮುಂದಿನ ಪ್ರಕರಣಗಳು ಕೂಡ ಹೊರಟಿರುವುದರಿಂದಾಗಿ ಇಲ್ಲಿ ಮಾಂತ್ರವರ್ಣಿಕ ನೇವಚಕೀಯತೆ ಎಂಬ ಸೂತ್ರದ ಅರ್ಥವಾದ ಪ್ರಕರಣವನ್ನು ಕೂಡ ನಾವು ಇಲ್ಲಿ ಇಟ್ಕೊಳ್ಬೇಕು. ಅದರಿಂದಾಗಿ ಪೂರ್ವೋತ್ತರಸ್ಮಾನ್ ಮಂತ್ರಸ್ಥ ಬ್ರಹ್ಮ ಪ್ರಕರಣಾದಪಿ. ತದನಂತರದಲ್ಲಿ ಮೊದಲು ಸಮಾಖ್ಯಾವನ್ನು ಹೇಳಿದರು. ಈ ಎಲ್ಲ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಇರೋದು ಅದು ಬ್ರಹ್ಮವಲ್ಲಿಯಲ್ಲಿ. ಇದಕ್ಕೆ ಸಮಾನವಾಗಿ ನಮಗೆ ಎಲ್ಲ ಈ ಭೃಗುವಲ್ಲಿಯೂ ಕೂಡ ಏನಂ ಬ್ರಹ್ಮೋಪಾಸತೆ ಪ್ರಾಣಂ ಬ್ರಹ್ಮೋಪಾಸತೆ ವಿಜ್ಞಾನಂ ಬ್ರಹ್ಮಚೇದ್ವೇದ ಇತ್ಯಾದಿ ರೂಪವಾಗಿ ಅನೇಕ ಕಡೆ ಈ ಬ್ರಹ್ಮವಲ್ಲಿಯಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನೇ ಭೃಗುವಲ್ಲಿಯಲ್ಲೂ ಕೂಡ ವಿಸ್ತಾರವಾಗಿ ಹೇಳಿದ್ರಿಂದಾಗಿ ಭೃಗುವಲ್ಲಿಯಲ್ಲಿ ಹೇಳಿದ ವಿಷಯವು ಬ್ರಹ್ಮವಲ್ಲಿಗೆ ಸಮಾಖ್ಯಾರೂಪವಾಗಿದೆ. ಆದ್ದರಿಂದಾಗಿ ಇಲ್ಲಿ ಸಮಾಖ್ಯ ಎಂಬ ಒಂದು ತಾತ್ಪರ್ಯ ಲಿಂಗವನ್ನು ಕೂಡ ಇಟ್ಕೊಳ್ಬೇಕು ಎಂಬುದಾಗಿ ಇದನ್ನು ಹೇಳಿದರು. ಅದರಂತೆ ಮುಕ್ತಗೀತಾವಸಾನಕ ಸ್ಥಾನ ಪ್ರಮಾಣದಶ್ಚೈವ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ಥಾನ ಎಂಬುದು ಒಂದು ಅನೇಕ ಪ್ರಕರಣಯುಕ್ತವಾದಂತಹ ವಾಕ್ಯಜಾತವನ್ನು ಸ್ಥಾನ ಎಂಬುದಾಗಿ ನಮ್ಮ ಮತದಲ್ಲಿ ಕರೆದಿದ್ದಾರೆ. ಈ ಎಲ್ಲ ಭೃಗುವಲ್ಲಿ ಮತ್ತು
ಬ್ರಹ್ಮವಲ್ಲಿ ಎರಡೂ ಕೂಡ ಸೇರಿದರೆ ಇದು ಒಂದು ಸ್ಥಾನ. ಯಾಕೆ ಅಂತಂದರೆ ಈ ರೀತಿಯಾಗಿ ಯಾರು ಈ ಒಂದು ಅನ್ನಮಯನನ್ನು, ಪ್ರಾಣಮಯನನ್ನು, ಮನೋಮಯನನ್ನು, ವಿಜ್ಞಾನಮಯನನ್ನು, ಆನಂದಮಯನನ್ನು ತಿಳಿತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಎಂಬುದಾಗಿ ಆ ಮುಂದಿನ ಎಲ್ಲ ಪ್ರಕರಣಗಳಲ್ಲಿ ಏತಂ ಅನ್ನಮಯಮಾತ್ಮಾನ ಉಪಸಂಕ್ರಾಂತಿ, ಏತಂ ಪ್ರಾಣಮಯಮಾತ್ಮಾನ ಉಪಸಂಕ್ರಾಂತಿ ಇತ್ಯಾದಿಗಳಲ್ಲಿ ಎಲ್ಲ ಕಡೆಯೂ ಕೂಡ ತದನಂತರದಲ್ಲಿ ಏತತ್ ಸಾಮಗಾಯನ್ನಾಸ್ತೆ ಮುಂದೆ ಕಡೆಗೆ ಹೇಳ್ತಕ್ಕಂಥದ್ದು ಈ ಒಂದು ಪರಮಾತ್ಮನ ಪ್ರಾಪ್ತಿಯಿಂದ, ಪರಮಾತ್ಮನ ಜ್ಞಾನದಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷಕ್ಕೆ ಹೋಗಿ ವಿಶೇಷವಾಗಿ ಸಾಮಗಾನವನ್ನು ಮಾಡ್ತಿರ್ತಾನೆ. ಏತತ್ ಸಾಮಗಾಯನ್ನಾಸ್ತೆ ಹಾವು 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 ಎಂಬ ಕಡೆಯ ತನಕ ಈ ಇಡೀ ಬ್ರಹ್ಮನ ವಿಷಯವನ್ನೇ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ಬ್ರಹ್ಮನೇ ಆನಂದಮಯ ಎಂಬ ವಿಷಯದಲ್ಲಿ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಈ 6 ಪ್ರಮಾಣಗಳಿರುವುದರಿಂದಾಗಿ ಹೀಗೆ ಯಾವುದೇ ಒಂದು ವಿಷಯವನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಹೇತುಗಳು ಈ ಸ್ಥಳದಲ್ಲಿ ಇರತಕ್ಕಂಥ ಒಂದು ದೃಷ್ಟಾಂತವನ್ನು ಕೊಟ್ಟಾಗ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಅಭಿಪ್ರಾಯದಿಂದ ವ್ಯಾಸರಾಜರು ಯಾರೂ ವಿಷಯಗಳನ್ನು ಸುಧಾದಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳಿಲ್ಲ. ಆದರೆ ಅಲ್ಲಿರತಕ್ಕಂತಹ ವಿಷಯಗಳನ್ನೇ ಸಂಗ್ರಹ ಮಾಡಿ ವ್ಯಾಸರಾಜರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಅಪೂರ್ವವಾದ ಸೂತ್ರಕಾರರ ಕೌಶಲ ಇದೆಲ್ಲ. ಸೂತ್ರಕಾರರು ಅಸ್ತೋಪಮನಮದ್ಯಂಚ ಸೂತ್ರಂ ಸೂತ್ರವಿದು ಅಲ್ಪಾಕ್ಷರ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ. ಯಾವುದೇ ಒಂದು ಸೂತ್ರವನ್ನು ಹೇಳಿದರೆ ಅದು ಬರೀ ಒಂದು ಕಡೆ ಮಾತ್ರ ಸಮನ್ವಯ ಆಗುವಂತೆ ಇರಬಾರದು. ಅದು 100 ವಿಷಯಗಳಲ್ಲಿ ನಮಗೆ ನಿರ್ಣಾಯಕವಾಗಿರಬೇಕು. ಅಂತಹ ವಿಶ್ವತೋಮುಖತ್ವವನ್ನು ಆಚಾರ್ಯ ಹೇಳಿದ್ದಾರೆ. ಇಲ್ಲಿ ತೈತ್ರಿಯ ಶ್ರುತಿಯಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ವಿಷಯಗಳನ್ನು ನಿರೂಪಣೆ ಮಾಡಿದರೂ ಕೂಡ ಇದು ಸೂತ್ರ ಅಂತ ಅನ್ನೋದು ಸುಮ್ಮನೆ ಒಂದು ಸಂಕ್ಷಿಪ್ತವಾಗಿ ಹೇಳಿರ್ತಾರೆ ಅಷ್ಟೇ. ಅಲ್ಪಾಕ್ಷರ ಅದು ಸರ್ವಶಾಖಾ ನಿರ್ಣಾಯಕ. ಅದರಿಂದಾಗಿ ಅನ್ಯಾಸು ಚೈತನ್ಯರೂಪಾಸು ಶಾಖಾಶ್ವಪಿ ಸಹಸ್ರಶಃ ಅನೇಕ ಸಹಸ್ರ ಶಾಖೆಗಳಲ್ಲಿ ಇದೇ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಎಲ್ಲ ಶಾಖೆಗಳ ನಿರ್ಣಯವನ್ನು ಕೂಡ ಇದೇ ಸೂತ್ರದಿಂದ ನಾವು ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ತಿಳಿಸಿದ್ದಾರೆ. ಹೀಗೆ ಇಲ್ಲಿ ತೈತ್ರೀಯ ವಾಕ್ಯವನ್ನು ಇಟ್ಕೊಂಡು ವಿಚಾರ ಮಾಡಬೇಕಾದರೂ ಕೂಡ ಈ ಅನೇಕ ಲಿಂಗಗಳು, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಮುಂತಾದ ಎಲ್ಲ ನಿರ್ಣಯ ಕಾರಣವಾದ ವಸ್ತುಗಳು ಒಂದೇ ವಿಷಯದಲ್ಲಿ ಇರೋದರಿಂದಾಗಿ ಆ ಪರಬ್ರಹ್ಮ ವಿಷ್ಣು ಅವನೇ ಆನಂದಮಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು, ಬ್ರಹ್ಮಾದಿಗಳಲ್ಲ. ಅದರಿಂದಾಗಿ ಇಂತಹ ಒಂದು ಚಿಂತನೆಯನ್ನು ನಾವು ಮಾಡಿದಾಗ ನಾವು ಮೋಕ್ಷದಲ್ಲಿ ವಿಶೇಷವಾದ ಆನಂದವನ್ನು ಹೊಂದಬಹುದು ಎಂಬುದಾಗಿ ವ್ಯಾಸರಾಜರ ಒಂದು ಅಭಿಪ್ರಾಯ, ಸೂತ್ರಕಾರರ ಅಭಿಪ್ರಾಯ, ಶ್ರೀಮದ್ ಟೀಕಾಕೃತ್ಪಾದರ ಅಭಿಪ್ರಾಯ. ಆದ್ದರಿಂದನೇ ಅವರಿಗೆ ವಿದ್ಯಾಧೀಶ ತೀರ್ಥರಿಗೆ ವ್ಯಾಸತೀರ್ಥರ ಅವತಾರ ಎಂಬುದಾಗಿ ವರ್ಣನೆಯನ್ನು ನಾವು ಕೇಳ್ತೇವೆ. ಸ್ವೋಕ್ತಿಂ ರಕ್ಷಿತು ಅತ್ರಯ ಪ್ರತಿಪದಂ ಸಮ್ಯಕ್ ವಿಶೇಷಾರ್ಪಕೋ ವಿದ್ಯಾಧೀಶ ಸುತೀರ್ಥ ಸದ್ಗುರುವರಃ ಕಿಂ ನಾಮ ತೀರ್ಣಸ್ಸಹಿ. ವ್ಯಾಸರಾಜರ ಗ್ರಂಥಗಳ ಮೇಲೆ ಪರಕೀಯರ ಆಕ್ಷೇಪಗಳನ್ನು ಮಾಡಿದಾಗ ತಮ್ಮ ಉಕ್ತಿಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಸಾಕ್ಷಾತ್ ವ್ಯಾಸತೀರ್ಥರೇ ಅವತಾರ ಮಾಡಿದರು ಎಂಬುದಾಗಿ ವಾಕ್ಯಾರ್ಥ ಚಂದ್ರಿಕಾ, ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ನಾವು ಈ ಒಂದು ವಾಕ್ಯವನ್ನು ನೋಡ್ತೇವೆ. ಅದರಂತೆ ವಾಕ್ಯಾರ್ಥ ರತ್ನಮಾಲಾದಲ್ಲೂ ಕೂಡ ಕಿಮ್ನಾವತೀರ್ಣ ಸಹಿ ಹಿ ಅಂತ ಅಲ್ಲಿ ಒಂದು ಶಬ್ದವನ್ನು ತೋರಿಸಿದ್ದರಿಂದಾಗಿ ಇದೆಲ್ಲವೂ ಕೂಡ ಪ್ರಸಿದ್ಧವಾಗಿದೆ ಎಂಬ ಅರ್ಥವನ್ನು ಅಲ್ಲಿ ವಾಕ್ಯಾರ್ಥ ರತ್ನಮಾಲಾದಲ್ಲಿ ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಪಾಂಡುರಂಗಿ ಆನಂದ ಭಟ್ಟಾರಕರ ಒಂದು ಸ್ತೋತ್ರ ಅಂತ ಒಂದು ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ತಂದೆ, ಅದರಲ್ಲಿ ವಿದ್ಯಾಧೀಶ ತೀರ್ಥರ ಅನೇಕ ಕಥೆಗಳು ಬಂದು ವಿದ್ಯಾಧೀಶ ತೀರ್ಥರು ಏನೇನು ಮಾಡಿದ್ರು ಅಂತನೋ ಎಲ್ಲ ಕಥೆಗಳು ಕೂಡ ಬಂದಿರೋದ್ರಿಂದಾಗಿ ಅದನ್ನು ಕೂಡ ಕೆಲವು ವಿಷಯಗಳನ್ನು ಹೇಳಿ, ಇದು ಇದಕ್ಕೆ ಸಿಕ್ಕಿರಲಿಲ್ಲ, ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಆನಂದ ಭಟ್ಟಾರಕರ ಸ್ತೋತ್ರ. ಇಲ್ಲಿ ಅನೇಕ ಗುರುರಾಜರ ಸ್ತೋತ್ರ, ಗುರುರಾಜರ ಮಂಗಳಾಷ್ಟಕ ಅಂತ ಒಂದು ಪ್ರಸಿದ್ಧವಾಗಿ ಪ್ರಿಂಟ್ ಆಗಿದೆ. ಇದು ನಮ್ಮ ಹರಿಹರದಲ್ಲಿ ವರದಾಚಾರ್ಯ ಪುರೋಹಿತರು ಅಂತ ಅವರಿದ್ದರು. ಅವರಲ್ಲಿ ಗುರುರಾಜ ಸ್ತುತಿ ಎಂಬ ಈ ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿತ್ತು. ಅದರಂತೆ ಅದನ್ನು ತೆಗೆದುಕೊಂಡು ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಕೆ ಟಿ ಪಾಂಡುರಂಗಿಯವರು ಇದನ್ನು ಪ್ರಿಂಟ್ ಮಾಡಿದ್ದಾರೆ. ಇದು ಯಾರು ಬರೆದದ್ದು ಅಂತ ಅನ್ನೋದು ಗೊತ್ತಿಲ್ಲ, ಆದರೆ ಅದರ ಒಂದು ಪ್ರಾಮಾಣ್ಯ ಅಂತ ಅನ್ನೋದು ಸರ್ವಥಾ ಗ್ರಾಹ್ಯ.
ಅನೇಕ ವಿಷಯಗಳು ವಿದ್ಯಾಧೀಶ ವಿಷಯದಲ್ಲೂ ಕೂಡ ಇಲ್ಲ, ಆ ವಿಷಯಗಳೆಲ್ಲವೂ ಕೂಡ ಆನಂದ ಭಟ್ಟಾರಕರ ಈ ಸ್ತೋತ್ರದಲ್ಲಿ ಬಂದಿವೆ. ಲಕ್ಷ್ಮೀ ನೃಸಿಂಹ ಮಮಲಂ ನತ್ವಾ ಮಧ್ವಾದಿ ಸದ್ಗುರು ಕರೋಮಿ ಪಾಂಡುರಂಗೀಯ ಆನಂದ ಭಟ್ಟಾರಕ ಸ್ತವಂ ಎಂಬುದಾಗಿ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನು ಮಾಡಿ ಆನಂದ ಭಟ್ಟಾರಕರ ಸ್ತೋತ್ರವನ್ನು ಮಾಡ್ತೀವಿ ಅಂತ ಇಲ್ಲಿ ಪ್ರತಿಜ್ಞೆ. ಲಕ್ಷ್ಮೀ ನರಸಿಂಹ ಮಮಲಂ ಎಂಬುದು ಅನೇಕ ಬಾರಿ ಅನೇಕ ಗ್ರಂಥಗಳಲ್ಲಿ ಬಂದಿದೆ. ಹುಚ್ಚಾಚಾರ್ಯರು ಕೂಡ, ಪಾಂಡುರಂಗಿ ಹುಚ್ಚಾಚಾರ್ಯರು ಕೂಡ ಅನೇಕ ಗ್ರಂಥಗಳಲ್ಲಿ ಲಕ್ಷ್ಮೀ ನರಸಿಂಹ ಮಮಲಂ ಎಂಬುದಾಗಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಮಗೆ ಸಿಕ್ಕೋದು ಒಂದು ಮ್ಯಾನಸ್ಕ್ರಿಪ್ಟಲ್ಲಿ ಸಿಕ್ತಿದ್ದು. ಅವರು ನಾಗಸಂಪಿಗೆ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅವರು ತಮ್ಮ ಅನೇಕ ಗ್ರಂಥಗಳ ಸಂಗ್ರಹದಲ್ಲಿ ಇದನ್ನು ಮ್ಯಾನಸ್ಕ್ರಿಪ್ಟ್ ಎರಡೂ ಕೂಡ ಇಟ್ಕೊಂಡಿದ್ದು, ಅವರು ಕೊಟ್ಟದ್ದನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ಆಸೀತ್ಪುರ ಲಕ್ಷ್ಮಣ ಭಟ್ಟನಾಮ ಗೋದಾವರಿ ತೀರ ಕೃಪಾಲಯದಲ್ಲಿ ಶಾರ್ಗಧರ ತನಯೋಸ್ಯ ಪುತ್ರೋ ಆಸ್ತಾಂ ಅಮೂನ್ ಭಕ್ತಿಯುತೋ ನಮಾಮಿ. ಅವರು ಯಾರು ಮೂಲ ಪುರುಷರು ಯಾರು ಅಂತಂದರೆ ಲಕ್ಷ್ಮಣ ಭಟ್ಟರು ಅಂತ. ಅದರ ಉಲ್ಲೇಖ ಬೇರೆ ಇಲ್ಲೆಲ್ಲೂ ಇಲ್ಲ. ತ್ರಿವಿಕ್ರಮ ಭಟ್ಟರಿಂದ ಆರಂಭ ಆಗಿದೆ ವಿದ್ಯಾಧೀಶ ವಿಷಯದಲ್ಲಿ. ಅವರು ಲಕ್ಷ್ಮಣ ಭಟ್ಟರು ಅಂತ ಅವರಿಗೆ ಹೆಸರು. ಅವರ ಮಗ ಯಾರು ಅಂತಂದರೆ ಅವರು ಶಾರ್ಗಧರ ಭಟ್ಟರು ಎಂಬುದಾಗಿ ಅವರ ಮಗ. ಹೀಗೆ ಇವರನ್ನು, ಅವರಿಗೆ ಇಬ್ಬರು ಮಕ್ಕಳಾದರು. ಶಾರ್ಗಧರ ಭಟ್ಟರಿಗೆ ಇಬ್ಬರು ಮಕ್ಕಳಾದರು. ಆ ಇಬ್ಬರು ಯಾರು ಮಕ್ಕಳು ಅಂತಂದರೆ ಜ್ಯೇಷ್ಠೋ ಭ್ರಾತ ತಿರುಮಲಾರ್ಯ, ಮೊದಲನೆಯವರು ತಿಮ್ಮಣ್ಣ ಭಟ್ಟರು, ತಿರುಮಲಾರ್ಯರು ಅಂತ ಅವರನ್ನು ಕರೆದಿದ್ದಾರೆ. ಎರಡನೆಯವರು ಆನಂದ ಭಟ್ಟರು. ಅವರಿಗೆ ತಿರುಮಲಾಚಾರ್ಯರಿಗೆ 4 ಮಂದಿ ಮಕ್ಕಳು. ಅವರಲ್ಲಿ ಒಬ್ಬರು ದೊಡ್ಡ ಮಹಾತ್ಮರಾದರು ಅಂತ ಉಲ್ಲೇಖ. ಆನಂದ ಭಟ್ಟಾರಕರಿಗೆ ಇಬ್ಬರೇ ಮಕ್ಕಳು. ಅದರಲ್ಲಿ ಅವರನ್ನು ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ದೀನಿ. ಅವರಿಗೆ ಆನಂದ ಭಟ್ಟಾರಕರಿಗೆ ಗಂಗಾಬಾಯಿ ಎಂಬ ಹೆಸರು. ಅವರು ಕೂಡ ಶ್ರೀಮದ್ ಗಂಗೆ ಅಂತ ವಿಚಿತ್ರವಾದ ಗಂಗೆಯಿಂದ ಅಲಂಕೃತರಾಗಿರ್ತಕ್ಕಂಥವರು. ಅವರ ಗರ್ಭದಲ್ಲಿಯೇ ಇವರು ವಿದ್ಯಾಧೀಶರು ಅವತಾರ ಮಾಡಿದ್ದರಿಂದಾಗಿ ಅವರ ಭಾಗ್ಯ ಎಂಥದ್ದು ಅಂತ ಲಕ್ಷ ಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು ಅಂತ ಸಂಕಲ್ಪವನ್ನು ಹೊತ್ತುಕೊಂಡು ಈ ಮಗನನ್ನು ಪಡೆದರು. ನಮಗೇನಂದ್ರೆ ಒಬ್ಬ ಬ್ರಾಹ್ಮಣರಿಗೆ ಮನೆ ಕರೆದು ಊಟಕ್ಕೆ ಹಾಕೋದೇ ದುರ್ಲಭ. ಅಂಥದ್ರಲ್ಲಿ ಆ ಸಂಕಲ್ಪ ಬರಬೇಕು ಅಂತಂದ್ರೆ ಅವ್ರ ಯೋಗ್ಯತೆ ಏನಂತ ಗೊತ್ತಾಗ್ಬಿಡುತ್ತೆ ನಮಗೆ. ನಾವು ಟಿ ವಿ ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ನಮ್ಮ ಸಂಕಲ್ಪಗಳಿದ್ದರೆ ಅವರಿಗೆ, ಅವರ ತಾಯಿಗೆ, ವಿದ್ಯಾಧೀಶರ ತಾಯಿಗೆ ವಿಶೇಷವಾಗಿ ಸತ್ಕಥೆಗಳನ್ನು ಕೇಳಬೇಕು, ಇಂಥ ಒಂದು ಲಕ್ಷ ಬ್ರಾಹ್ಮಣರು ಭೋಜನ ಮಾಡಿಸಬೇಕು ಅಂತ ಒಂದು ಸಂಕಲ್ಪ ಬಂದಿರೋದ್ರಿಂದ ಒಂದು ಅಂತಹ ಮಹಾತ್ಮರ ತಾಯಿ. ಅಂತಹ ಅವರ ಆನಂದ ಭಟ್ಟಾರಕರ ಹೆಂಡತಿ ಗಂಗಾಬಾಯಿ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಈ ಕಥೆ ಇದೆಲ್ಲವೂ ಕೂಡ ಇಲ್ಲ, ವಿದ್ಯಾಧೀಶ ವಿಜಯದಲ್ಲಿ ಇಲ್ಲ. ಅವರ ಅಣ್ಣನ ಹೆಂಡತಿ 25 ವರ್ಷಗಳ ಕಾಲ ಆನಂದ ಭಟ್ಟಾರಕರಿಗೆ ಯಾವ ಜ್ಞಾನವೂ ಕೂಡ ಇರಲಿಲ್ಲ, ಅಕ್ಷರ ಜ್ಞಾನವೇ ಇರಲಿಲ್ಲ ಅಂತ ವರ್ಣನೆ. ಪ್ರಾಪ್ತ ಅನಕ್ಷರ ಪಂಚವಿಂಶತಿ ವಯ, ಅವರಿಗೆ ಪ್ರಾಪ್ತ ಅನಕ್ಷರ ಪಂಚವಿಂಶತಿ ವಯ, 25 ವರ್ಷಗಳಾಗುವ ತನಕ ಅವರಿಗೆ ಯಾವ ಒಂದು ಜ್ಞಾನವೇ ಇರಲಿಲ್ಲ. ಯದ್ಯಪಿ ಅವರ ಶಾರ್ಗಧರ ಭಟ್ಟರ ಮಕ್ಕಳು, ಅವರ ತಂದೆ ಲಕ್ಷ್ಮಣ ಭಟ್ಟರು ದೊಡ್ಡ ವಿದ್ವಾಂಸರು, ಅವರ ಅಣ್ಣ ಅವರು ಕೂಡ ತಿರುಮಲಾರ್ಯರು, ಅವರು ಕೂಡ ದೊಡ್ಡ ವಿದ್ವಾಂಸರು. ಆದರೆ ಇವೆಲ್ಲ ಏನಂತಂದರೆ ಸಾಮಾನ್ಯ ಜನಗಳಿಗೆ ಏನಂತಂದರೆ ಏನೂ ಆಗೋದಿಲ್ಲ. ಸಣ್ಣ ವಯಸ್ಸಲ್ಲಿ ವಿದ್ಯಾಪೀಠಕ್ಕೆ ಸೇರ್ತಾರೆ, ವಿದ್ಯಾಪೀಠದ ಯಥಾಶಕ್ತಿ ಓದ್ತಾರೆ, ಜೀವನವನ್ನು ಸೇವಿಸಿ ತಮ್ಮ ಜೀವನವನ್ನು ಮುಕ್ತಾಯ ಮಾಡ್ತಾರೆ. ನಮ್ಮಂಥವ್ರು ನಮಗೇನಂತಂದರೆ ಗೊತ್ತಿರಲಿಲ್ಲ, ನಮ್ಮ ತಂದೆ ವಿದ್ಯಾಪೀಠಕ್ಕೆ ಸೇರಿಸಿದ್ರು, ನಾವು ಓದಿದ್ವಿ, ಓದಿ ಎಲ್ಲ ಎಷ್ಟು ಜ್ಞಾನ ಬಂತು ಅದು ಬೇರೆ ವಿಷಯ. ಆದರೆ ನಮಗೆ ಸ್ವಯಂ ಪ್ರೇರಣೆಯಿಂದ ಯಾವುದೂ ಕೂಡ ಆಗೋದಿಲ್ಲ. ಮಹಾತ್ಮನಿಗೆ ಆಗೋ ಸ್ವಯಂ ಪ್ರೇರಣೆಯಿಂದ ಅದು ವಿಶೇಷ. ವರ್ಧತೆ ಕ್ಷೀಯತೆ ಚಂದ್ರ ನತು ತಾರಾಯಣ ಕ್ವಚಿತ್ ಸಂಪದೋ ಮಹತಾಮೇವ ಚಾಪದ. ಸಂಪತ್ತುಗಳು ಬಂದರೂ ಕೂಡ ಮಹಾತ್ಮರಿಗೆ, ಆಪತ್ತುಗಳು ಬಂದರೂ ಕೂಡ ಮಹಾತ್ಮರಿಗೆ ಬರೋದು. ಚಂದ್ರ ಕೆಲವು ಕಾಲ ಚೆನ್ನಾಗಿ ಪ್ರಕಾಶಿಸ್ತಾ ಇರ್ತಾನೆ, ಕೆಲವು ಸಲ ಕಾಣಿಸೋದೇ ಇಲ್ಲ. ಆದರೆ ಸಾಮಾನ್ಯ ಜನಗಳೇನು ಅಂತಂದರೆ ಅವ್ರಿಗೆ ಏನು ಯಾವ ಸಮಸ್ಯೆನೂ ಯಾವತ್ತೂ ಕೂಡ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ, ಒಂದೇ ರೀತಿಯಾಗಿ ಜೀವನ ನಡ್ಕೊಂಡು ಹೋಗುತ್ತೆ. ಒಂದು ದಿವಸ ಅವರು ಅವತಾರ ಮುಗಿಸಿ ಹೋಗ್ತಾರೆ. ಆದರೆ ಆನಂದ ಭಟ್ಟಾರಕರಿಗೆ ನೋಡ್ರಿ 25 ವರ್ಷಗಳ ಕಾಲ ಯಾವ ಅಕ್ಷರ ಜ್ಞಾನವೇ ಇಲ್ಲ. ಆದರೆ ಅವರ ಅಣ್ಣನ ಹೆಂಡತಿ, ಅವರ ವೈನಿಯವರು ಅವರ ಅಪಮಾನವನ್ನು ಮಾಡಿದಾಗ ತುಂಬ ದುಃಖ ಆಗಿ ಅವರು ಏನು ಮಾಡಬೇಕು ಅಂತ ಅವರಿಗೆ ಬಾವಿಗೆ ಹೋಗಿ ಸತ್ತು ಹೋಗೋಣ ಅಂತ ಬಾವಿಯಲ್ಲಿ ಬೇಡಿ ಹೊರಟರು. ಮರ್ತಕಾಮೆ ಗತೇ ಕೂಪಂ ವೃತ್ತಂ ಅಸ್ಮಿನ್ ಮುಖೇ ಅದ್ಭುತಂ ಅಸ್ಮಿನ್ ಸುಖೇ ಅದ್ಭುತಂ ಅಸ್ಮಿನ್ ಮುಖೇ ಅದ್ಭುತಂ. ಅವರಿಗೆ ಅಲ್ಲಿ ಬಾವಿಗೆ ಹೋದಾಗ ಪ್ರೇರಣೆಯಾಗಿ
ಇಲ್ಲ ನಮ್ಮ ಕುಲ ದೇವತೆಯಾದಂತಹ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಹೇಳಿ ಕೋಲಾಪುರಾಧೀಶ್ವರಿಂ ಸಂಶಯವ್ಯಾಹಿತನು ತದೀವಚಸ ತಾಂ ಸಪ್ತಮುಷ್ಟಿಂ ಸ್ಪೃಶಂ. ಇದು ಈ ವಿಷಯಗಳೆಲ್ಲ ಅಲ್ಲಿ ವಿದ್ಯಾಧೀಶ ವಿಜಯದಲ್ಲಿ ಬಂದಿಲ್ಲ, ಇಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ 12 ವರ್ಷಗಳ ಕಾಲ ನಿರಂತರವಾಗಿ ಕೋಲಾಪುರ ಅಧೀಶ್ವರಿಯಾದ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿ ಅವಳ ಅನುಗ್ರಹದಿಂದ ಸರ್ಪರೂಪದಲ್ಲಿ ದರ್ಶನವನ್ನು ಕೊಟ್ಟಾಗ ಅವರು ತಮ್ಮ ಸಪ್ತಮುಷ್ಟಿಗಳಿಂದ ಸ್ಪರ್ಶವನ್ನು ಮಾಡಿದರು ಅಂತ ಇಲ್ಲಿ ಉಲ್ಲೇಖ. ನಮ್ಮ ವಂಶದಲ್ಲಿ 11 ಬರಳುಗಳಿಂದ ಮುಟ್ಟಿದ್ರು ಅಂತ ಉಲ್ಲೇಖ ಇದೆ. ಜ್ಞಾನಂ ವಂಶಮವಾಪ ಸಂಪದಮಥೋ ಎಸ್ ಸಪ್ತಶೀರ್ಷಂಪುರ. ಅವರಿಗೆ 7 ತಲೆಮಾರಿನ ತನಕ ಜ್ಞಾನ ಮತ್ತು ವಂಶ ಮತ್ತು ಸಂಪತ್ತನ್ನು ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ದು ಎಂಬುದಾಗಿ ಇವರ ಕಥೆ. ಆಮೇಲೆ ಮುಂದೆ ಅವರಿಗೆ ಪಾಂಡುರಂಗಿ ಅಂತ ಹೆಂಗೆ ಹೆಸರು ಬಂತು ಅಂತ ಅದರ ಬಗ್ಗೆ ಎಲ್ಲೂ ಕೂಡ ವಿದ್ಯಾಧೀಶ ವಿಜಯದಲ್ಲೂ ಕೂಡ ಉಲ್ಲೇಖ ಇಲ್ಲ. ಅವರು ಆ ಲಕ್ಷ್ಮೀದೇವಿ ಅನುಗ್ರಹವನ್ನು ಸಂಪಾದನೆ ಮಾಡಿ ಒಬ್ಬ ಗುರುಗಳ ಹತ್ರ ಹೋಗಿ ಎಲ್ಲಿ ಹೋದರು, ಮುಂದೆ ಹತ್ತಿರದಲ್ಲೇ ಇರತಕ್ಕಂಥ ಪಾಂಡುರಂಗ ಕ್ಷೇತ್ರಕ್ಕೆ ಹೋದರು. ಪಂಢರಾಪುರಕ್ಕೆ ಹೋಗಿ ಅಲ್ಲಿ ಪಂಢರಾಪುರದ ಅಧಿದೈವನಾದ ಪಾಂಡುರಂಗನ ವಿಶೇಷವಾದ ಸೇವೆಯನ್ನು ಮಾಡಿದರು. ಹೀಗಾಗಿ ಶ್ರೀ ಪಾಂಡುರಂಗಂ ಸಮುಪಾಸ್ಯ ದೃಷ್ಟ ಶ್ರೀ ಪಾಂಡುರಂಗಂ ಸಮುಪಾಸ್ಯ ದೃಷ್ಟ ಅಂತಿದೆ. ಲಕ್ಷ್ಮೀದೇವಿ ಅನುಗ್ರಹ ಆಗಿದ್ದು ಅಂತಾದರೆ ಪಾಂಡುರಂಗ ದೇವರ ದರ್ಶನ ಆಗಿದ್ದು ಇದು ಇನ್ನೊಂದು ವಿಶೇಷ. ಆಮೇಲೆ ಜಿತ್ವಾ ನವದ್ವೀಪಗತಂ ಸುಧೀಶಂ. ಆ ಒಂದು ಪಾಂಡುರಂಗ ದೇವರ ವಿಶೇಷವಾದ ಅನುಗ್ರಹದಿಂದ ನವದ್ವೀಪಕ್ಕೆ ಹೋಗಿ ಅಲ್ಲಿ ಒಬ್ಬ ವಾದಿಯನ್ನು ಗೆದ್ದು ಬಂದಾಗ ಅವರ ಗುರುಗಳು ನೀನು ಪಾಂಡುರಂಗ ಅಂತ ಅವರನ್ನು ಆಲಿಂಗನ ಮಾಡಿಕೊಂಡ್ರು ಅಂತ. ಪಾಂಡುರಂಗ ದೇವರ ಪ್ರತ್ಯಕ್ಷ ಆಗಿರಬಹುದು. ಪಾಂಡುರಂಗ ದೇವರ ಪ್ರತ್ಯಕ್ಷ ಆದ ಮಾತ್ರಕ್ಕೆ ಅವ್ರಿಗೆ ಪಾಂಡುರಂಗಿ ಅಂತ ಯಾಕೆ ಹೆಸರು ಬಂತು? ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗಿದ್ದು ಮಹಾಲಕ್ಷ್ಮಿ ಅಂತ ಯಾಕೆ ಇಟ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಬರ್ಬೋದು ಎಲ್ಲರಿಗೂ. ಆದರೆ ಅವರ ಗುರುಗಳು ಹೇ ಪಾಂಡುರಂಗಿ ಅಂತ ಅವರನ್ನು ಆಲಿಂಗನ ಮಾಡಿಕೊಂಡ್ರು ಅಂತ ಉಲ್ಲೇಖ. ಗುರುವುದಿತೋ ರೇ ಭವ ಪಾಂಡುರಂಗಿ. ಗುರುವುದಿತ ಅವರ ಗುರುಗಳು ಅವರಿಗೆ ನೀವು ಪಾಂಡುರಂಗಿ ಎಂಬುದಾಗಿ ಹೆಸರನ್ನು ಕರೆದರು. ಆದ್ದರಿಂದಾಗಿ ಪಾಂಡುರಂಗಿ ಅಂತ ಹೆಸರು ಬಂತು ಅಂತ ಉಲ್ಲೇಖ ಇದೆ. ಇಲ್ಲೇ ಇದ್ರೆ ಏನಾಗ್ತಿತ್ತು, ನಾವೆಲ್ಲ ಮಹಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಓಡಾಡಬೇಕಾಗ್ತಿತ್ತು. ತಪ್ಪೇನಿಲ್ಲ, ಅದು ಮಹಾಲಕ್ಷ್ಮಿ ನಮ್ಮ ಹೆಸರಲ್ಲಿದ್ದರೆ ದೊಡ್ಡ ವಿಷಯವೇ ಅದು. ಆದರೆ ಗುರುಗಳ ಅನುಗ್ರಹದಿಂದ ಅವರಿಗೆ ಅಂಥ ಒಂದು ಪಾಂಡುರಂಗಿ ಅಂತ ಹೆಸರು ಗುರುಗಳನ್ನು ಆಲಿಂಗನ ಮಾಡಿಕೊಂಡು ಪಾಂಡುರಂಗಿ ಅಂತ ಹೇಳಿ ಅವರನ್ನು ಹೇಳಿದರು ಅಂತ ಉಲ್ಲೇಖ ಈ ಸ್ತೋತ್ರದಲ್ಲಿ ಬಂದಿದೆ. ತದನಂತರದಲ್ಲಿ ಅವಾಗಲೇ ಅವರು ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣರಾದರೂ ಕೂಡ ವಿಶೇಷವಾಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ರ ಹೋಗಿ ರಘುತ್ತಮ ತೀರ್ಥರ ಆರಾಧನೆಯನ್ನು ಮಾಡಿ, ಆರಾಧನೆ ಅಂತಂದರೆ ಅವರ ಸೇವೆಯನ್ನು ಮಾಡಿ, ಅವರು ಇನ್ನೂ ಪ್ರತ್ಯಕ್ಷವಾಗಿ ಬದುಕಿದ್ದಾಗಲೇ ಅವರಲ್ಲಿ ಮತ್ತೆ ಸುಧಾದಿ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಶ್ರೀಮತ್ ಸರ್ವಮೂಲಗಳ ಶಾಂತಿ ಪಾಠವನ್ನು ಅವರಲ್ಲಿ ಹಾಕಿ ವಿಶೇಷವಾಗಿ ಅವರ ಅನುಗ್ರಹವನ್ನು ಪಡೆದರು. ಆಮೇಲೆ ಅವರಿಗೆ ಅವರು ನೋಡಿ ಭಾರಿ ಆಶ್ಚರ್ಯ ಆಯಿತು. ಗೌಡ ದೇಶ ಉಪಗಂತು ಮೀಯೇಶ. ಗೌಡ ದೇಶಕ್ಕೆ ಹೋಗಬೇಕು ಅಂತ ಅವರಿಗೆ ಅಪೇಕ್ಷೆ ಬಂತು. ಅಪೇಕ್ಷೆ ಬಂದಾಗ ರಘುತ್ತಮ ತೀರ್ಥರು ಯಾಕೆ ಅಂತಂದರೆ ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥವನ್ನು ವ್ಯಾಸರಾಜರ ಖಂಡನೆಗೆ ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥವನ್ನು ಮಧುಸೂದನ ಸರಸ್ವತಿ ಅಂತನವರು ಬರೆದಿದ್ದರು. ಅದನ್ನು ಖಂಡನೆ ಮಾಡಿ ಮೊದಲು ನಮ್ಮ ಗುರುಗಳ ಸೇವೆಯನ್ನು ಮಾಡಬೇಕು ಅಂಥೇಳಿ ಅವರ ಸಂಕಲ್ಪ. ಹೀಗಾಗಿ ನಾನು ಯಾರು ಅದ್ವೈತ ಸಿದ್ಧಿ ಗ್ರಂಥವನ್ನು ಬರೆದಿದ್ದಾರೋ ಅವ್ರ ಮನೆಗೆ ಹೋಗಿ ಅವರಲ್ಲೇ ಆ ಪಾಠವನ್ನು ಕಲಿತು ಅವರೇನು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅವರಿಗೆ ಅದೇ ಕ್ಷಣದಲ್ಲಿ ನಾನು ಉತ್ತರವನ್ನು ಕೊಡುತ್ತೇನೆ ಅಂತ ಅವ್ರ ಸಂಕಲ್ಪ. ಅವು ಬಂದರೂ ಬರಲಿ, ನಮ್ಮಷ್ಟು ನಾವು ಆಮೇಲೆ ಇದು ಯಾವಾಗ ಮಾಡೋಣ, 10 ವರ್ಷ ಬಿಟ್ಟು ಮಾಡೋಣ, 20 ವರ್ಷ ಮಾಡಿಬಿಟ್ಟು ಮಾಡೋಣ ಅಂತ ನಾವು ಸಂಕಲ್ಪ ಅಲ್ಲ. ನಾವೆಲ್ಲ ಹಾಗೆ ಮಾಡ್ತಾ ಇರ್ತೀವಿ ಯಾವಾಗಲೂ. ಹಂಗಲ್ಲ ಅವ್ರದ್ದು. ಅಲ್ಲಿಗೆ ಹೋಗಿ ಅವ್ರ ಅಭಿಪ್ರಾಯ ಯಾಕೆ ಅಂತಂದ್ರೆ ಅವರು ಗ್ರಂಥವನ್ನು ಕೊಡಲಿಕ್ಕೆ ತಯಾರಿಲ್ಲ. ಅವರು ಅಲ್ಲಿಗೆ ಹೋಗಿ ಅವ್ರ ಗ್ರಂಥ ಏನಿದೆ ಅಂತ ನೋಡಿ ಅಲ್ಲೇ ಖಂಡನೆ ಮಾಡೋಣ ಅಂತ ಅವರು ಸಂವಿಧಾಯ ಗುರುವರ್ಯ ನಿದೇಶಾತ್ ರಘುತ್ತಮ ತೀರ್ಥರ ಆಜ್ಞೆ. ಅದನ್ನು ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ. ರಘುತ್ತಮ ತೀರ್ಥರು ವ್ಯಾಸತೀರ್ಥರ ಮೇಲೆ ಆಕ್ಷೇಪ ಬಂದಾಗ ರಘುತ್ತಮ ತೀರ್ಥರು ತರಂಗಿಣಿ ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರನ್ನಿಬ್ಬರನ್ನು ಕೂಡ ಆ ಖಂಡನೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿ ವ್ಯಾಸರಾಜರ ಸೇವೆಯನ್ನು ಮಾಡಿದ್ದಾರೆ ಅಂತ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ. ಹೀಗೆ ಗುರು ಸಂವಿಧಾಯ ಗುರುವರ್ಯ ನಿದೇಶ ಗೌಡ ದೇಶ ಮುಖದಂತು ನಿಯೇಶ. ಆವಾಗ ತುಂಬ ಆಶ್ಚರ್ಯಕರವಾದ ವಿಷಯ.
ಯಚ್ಚಿರೋ ಲಂಬಿತಂ ಸರ್ಪಂ ದೃಷ್ಟ್ವಾ ಮತ್ವಾಸ್ಯ ವೈಭವಂ ಗುರುರ್ನಿದೇಶ ಗುರುವಾದಿ ವಿಜಯೇತಂ ಸುಖಾವಿಧಂ. ಅವರು ಗುರುಗಳು ರಘುತ್ತಮ ತೀರ್ಥರು ಇವರಿಗೆ ಆದೇಶವನ್ನು ಮಾಡಿದರು, ಅನುಮತಿಯನ್ನು ಕೊಟ್ಟರು, ನೀವು ಹೋಗ್ರಿ ಅಂತೇಳಿ ಆದೇಶವನ್ನು ಮಾಡಿದರು. ಅವ್ರಿಗೇನು ನಿಶ್ಚಯ ಅಂತಂದರೆ ಖಂಡಿತವಾಗಿ ಇದು ಒಳ್ಳೆ ಕೆಲಸ ಆಗೇ ಆಗುತ್ತೆ, ಇದ್ರ ಬಗ್ಗೆ ಯಾವ ಸಂಶಯವೂ ಕೂಡ ಇಲ್ಲ. ಯಾಕೆ ಅಂತಂದರೆ ಈ ಆನಂದ ಭಟ್ಟಾರಕರ ತಲೆ ಮೇಲೆ ಸರ್ಪ ಅಂತ ನೋದಿತ್ತು ಅಂತ, ಸರ್ಪ ಕಾಣಿಸ್ತು ಅಂತ. ಯಚ್ಚಿರೋ ಲಂಬಿತಂ ಸರ್ಪಂ ದೃಷ್ಟ ಮತ್ವಾಸ್ಯ ವೈಭವಂ. ಅದು ಯಾವ ಕಾಲಕ್ಕೆ ಯಾವಾಗಲೂ ಅವ್ರ ತಲೆ ಮೇಲೆ ಸರ್ಪ ಕುತ್ಕೊಂಡಿರ್ತಿತ್ತೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಆನಂದ ಭಟ್ಟಾರಕರ ತಲೆಯ ಮೇಲೆ ಯಾವುದೋ ಒಂದು ಕಾಲದಲ್ಲಿ ಸರ್ಪ ಅಂತ ನೋವು ಬಂದಿರಬಹುದು. ಅದನ್ನು ನೋಡಿ ವಿಶೇಷವಾಗಿ ಇವರು ಶೇಷಶಾಹಿಯಾದ ಭಗವಂತನ ಕೃಪೆಗೆ ಇವರು ಪಾತ್ರರಾಗಿದ್ದಾರೆ. ಆದ್ದರಿಂದಾಗಿ ಇವರ ಒಂದು ಇವರಲ್ಲಿ ಕಾರ್ಯ ಸಾಧನೆ ಮಾಡ್ತಕ್ಕಂಥ ವಿಶೇಷವಾದ ಸಾಮರ್ಥ್ಯ ಇದೆ ಎಂಬುದಾಗಿ ಗುರುಗಳು ರಘುತ್ತಮ ತೀರ್ಥರು ತಿಳಿದು ಅದನ್ನು ಅವರಿಗೆ ಖಂಡನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಅನುಮತಿಯನ್ನು ಕೊಟ್ಟಾಗ ಇವರು ಅಲ್ಲಿಗೆ ಹೋಗಿ ಕಪಟದಂತೆ ಇವರು ಕೂಡ ಮಾಯಾವಾದಿಗಳಂತೆ ವೇಷವನ್ನು ಹಾಕಿಕೊಂಡು ಅಲ್ಲಿಗೆ ಹೋಗಿ ಅವರ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅವರ ಸಮಗ್ರ ಭಾವವನ್ನು ಖಂಡನೆ ಮಾಡಿ ಆ ಕಂಟಕೋದ್ಧಾರ ನ್ಯಾಯಾಮೃತದಲ್ಲಿ ಬಿದ್ದ ಮುಳ್ಳುಗಳನ್ನು ತೆಗೆದು ಬಿಟ್ಟಿದ್ದಾನೆ ಅಂತ. ನ್ಯಾಯ ಅಮೃತ ಅಂತಂದರೆ ಒಂದು ಚೆನ್ನಾಗಿ ಪಾಯಸ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಪಾಯಸ ಮಾಡಿ ಏನಂತಂದರೆ ಅದರಲ್ಲಿ ಬ್ರಾಹ್ಮಣರಿಗೆ ಬಡಿಸ್ಲಿಕ್ಕೆ ಅಂತೇಳಿ ಇಟ್ಟಿದ್ದೇವೆ. ಯಾರೋ ಒಬ್ರು ತೊಗೊಂಡು ಬಂದು ಮುಳ್ಳು ಹಾಕಿಬಿಟ್ರು ಅದರಲ್ಲಿ. ಹೆಂಗೆ ಪಾಯಸ ತಿನ್ನೋದು ಹೆಂಗೆ, ತಿನ್ಲಿಕ್ಕೆ ಹೋದ್ರೆ ಬಾಯಲ್ಲೆಲ್ಲ ಮುಳ್ಳುಗಳು ಬರುತ್ತೆ. ಹೀಗಾಗಿ ಆ ಬಿದ್ದಿರೋ ಮುಳ್ಳುಗಳು ಅಂತ ಆ ಮುಳ್ಳುಗಳನ್ನು ನಾವು ತೆಗಿತೀವಿ ಅಂತ ಅವರ ಅಭಿಪ್ರಾಯ. ಅದಕ್ಕಿಂತ ನ್ಯಾಯಾಮೃತ ಕಂಟಕೋದ್ಧಾರ ಅಂತ ಹೆಸರನ್ನು ಇಟ್ಟಿದ್ದಾರೆ. ಹೀಗೆ ಇಂತಹ ಅದ್ಭುತವಾದ ಗ್ರಂಥವನ್ನು ಬರೆದು ಕಂಟಕೋದ್ಧಾರಣಾಮಾಯ ಗ್ರಂಥ ಅಪೂರ್ವದ ಮಹಾಕ್ಷಿತವು ಅದ್ಯಾಪಿ ಭಾರತೀಯ ಖಂಡೇ ರಾಜ್ಯತೆ ಅದ್ವೈತ ಖಂಡನ ಅಂತಹ ಗ್ರಂಥ ಅಂತಲೂ ಇವತ್ತಿಗೂ ಕೂಡ ಹುಟ್ಟಿಲ್ಲ. ಆಮೇಲೆ ರಘುತ್ತಮ ತೀರ್ಥರನ್ನು ನೋಡಿ ತಮ್ಮ ಗ್ರಂಥವನ್ನು ಅವರಿಗೆ ಕೊಟ್ಟು ಅವರ ವಿಶೇಷವಾದ ಅನುಗ್ರಹವನ್ನು ಪಡೆದರು. ತದನಂತರದಲ್ಲಿ ವ್ಯಾಸರಾಜರು ವಿಶೇಷವಾದ ಅನುಗ್ರಹವನ್ನು ಇವರಿಗೆ ಮಾಡಿದರು. ತಮ್ಮ ಗ್ರಂಥವನ್ನು ಖಂಡನೆ ಮಾಡಿರುವ ಮಧುಸೂದನ ಸರಸ್ವತಿಗಳ ಅದ್ವೈತ ಸಿದ್ಧಿ ಗ್ರಂಥವನ್ನು ಖಂಡನೆ ಮಾಡಿದ್ದರಿಂದಾಗಿ ವ್ಯಾಸರಾಜರಿಗೆ ವಿಶೇಷವಾದಂತಹ ಒಂದು ಪ್ರೀತಿ ಇವರ ಮೇಲೆ ಅನುಗ್ರಹವಾಗಿ ಆ ವ್ಯಾಸರಾಜರಿಂದ ಇವರು ಸನ್ಮಾನ್ಯರಾದರು. ವ್ಯಾಸರಾಜರು ಆಗಿನ ಆವಾಗ ಇನ್ನೂ ಇರಲಿಲ್ಲ, ವೃಂದಾವನಸ್ಥರಾಗಿದ್ದರು. ಆದರೆ ವ್ಯಾಸರಾಜರ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದರಿಂದಾಗಿ ಕಂಟಕೋದ್ಧಾರ ಆಲೋಕ್ಯ ದದಾಮಸ್ಯ ವರಂ ಮುನಿ ಪುತ್ರಸ್ತವ ಭವಿಷ್ಯಾಮಿ ಮತ್ಕಂಟಕ ಸಮುದ್ರತೆ. ನನ್ನ ಗ್ರಂಥದಲ್ಲಿ ಬಂದಿರತಕ್ಕಂಥ ಮುಳ್ಳುಗಳನ್ನು ನೀವು ತೆಗೆದಿದ್ದೀರಿ, ಅದರಿಂದಾಗಿ ನಾನು ನಿನಗೆ ಮಗನಾಗ್ತೇನೆ ಅಂತ ವ್ಯಾಸರಾಜರು ಇವರಿಗೆ ಆಶೀರ್ವಾದವನ್ನು ಮಾಡಿದರು ಎಂಬುದಾಗಿ, ಸೂಕ್ಷ್ಮದಲ್ಲಿ ಆಶೀರ್ವಾದ ಮಾಡಿದರು ಎಂಬುದಾಗಿ ಅದನ್ನು ನಾವು ತಿಳಿತೀವಿ. ತದನಂತರದಲ್ಲಿ ರಘುತ್ತಮ ತೀರ್ಥರು ಕೂಡ ಇವರಿಗೆ ಆಶೀರ್ವಾದವನ್ನು ಮಾಡಿದರು. ನನ್ನಿಂದ ಮೂರನೆಯವರು ನಿಮ್ಮಲ್ಲಿ ಹುಟ್ಟುತ್ತಾರೆ. ರಘುತ್ತಮ ತೀರ್ಥರು, ವೇದವ್ಯಾಸ ತೀರ್ಥರು, ವಿದ್ಯಾಧೀಶರು. ಮಧ್ಯದಲ್ಲಿ ವಿದ್ಯಾಪತಿಗಳು ಅಂತ ತಿಳ್ಕೊಂಡಾಗ ವೇದವ್ಯಾಸ ತೀರ್ಥರು ವಿದ್ಯಾಪತಿಗಳು, ತದನಂತರ ವಿದ್ಯಾಧೀಶ ತೀರ್ಥರು, ಅಥವಾ ಸಾಕ್ಷಾತ್ತಾಗಿ ರಘುತ್ತಮ ತೀರ್ಥರು, ವೇದವ್ಯಾಸ ತೀರ್ಥರು, ವಿದ್ಯಾಧೀಶ ತೀರ್ಥರು ಎಂಬುದಾಗಿ ಮತ್ತಸ್ತೃತೀಯೋ ಭವಪೂಜಕೋಸ್ಯ ಕ್ಷಿಪ್ರಪ್ರಜಾತೋ ಮಹನೀಯ ವಂಶ. ಇವರ ವಂಶದಲ್ಲಿ ರಾಮದೇವರನ್ನು ಹುಟ್ಟತಕ್ಕಂಥ, ರಾಮದೇವರನ್ನು ಪೂಜೆ ಮಾಡತಕ್ಕಂಥ ಮಹನೀಯರು ವಂಶದಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಇದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ ಯಾರು ಅಂತಂದರೆ ತಥೋಮೂಲಾನೆ ಪದಮೇಶ ಗಚ್ಚನ್ ಆನಂದ ಬಾಲಾಭಿಧ ವಾದಿವರ್ಯಂ. ಆನಂದ ಬಾಲ ಅಂತ ಒಬ್ಬರು ವಾದಿಗಳು. ಅವರು ಕೊಣತಾಂಬೆ ನಗರದಲ್ಲಿ ಆನಂದ ಭಟ್ಟಾರಕರು ಇದ್ದಾಗ ಅಲ್ಲಿ ವಾದರಾಜರು ಸಂಚಾರ ಕ್ರಮೇಣ ಅಲ್ಲಿಗೆ ಬಂದರು. ಸಂಚಾರ ಕ್ರಮೇಣ ಬಂದಾಗ ಅಲ್ಲಿ ಒಬ್ಬರು ಆನಂದ ಬಾಲ ಅಂತ ಅವರ ಹೆಸರು. ಅವರ ಹೆಸರು ವಿದ್ಯಾಧೀಶ ವಿಜಯ ಗ್ರಂಥದಲ್ಲಿ ಎಲ್ಲರೂ ಕೂಡ ಇಲ್ಲ. ಆದರೆ ಈ ಗ್ರಂಥದಲ್ಲಿ ನಮ್ಮ ಪಾಂಡುರಂಗಿ ವಂಶದವರೇ ಬರೆದಿರಬೇಕು. ಇಷ್ಟು ಡಿಟೇಲ್ ಆಗಿ ಬರೆದಿರೋದ್ರಿಂದಾಗಿ ಅದರ ಎಲ್ಲ ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ಬರೆದಿರ್ತಕ್ಕಂಥವ್ರು. ಹೀಗಾಗಿ ಆನಂದ ಬಾಲ ಅಂತನವರು ವಾದರಾಜರನ್ನು ಕೇಳಿಕೊಂಡ್ರು, ನಮ್ಮನ್ನು ನಿಮ್ಮ ಜೊತೆ ವಾದ ಮಾಡಬೇಕು ಅಂತ.
ಇವತ್ತು ಬನ್ನಿ ವಾದಕ್ಕೆ ಅಂತ ಹೇಳಿದಾಗ ಅವತ್ತು ಬರೋದಿಲ್ಲ. ವಾದಿರಾಜರಿಗೆ ಪರ್ಯಾಯಕ್ಕೆ ಹೋಗಬೇಕಾದಂತಹ ಅವಸರ ಇದೆ. ಹೀಗಾಗಿ ಯಾಕೆಂತಂದರೆ ಎಲ್ಲಿದೆ ಪುಣತಾಂಬಿ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ. ಈಗಿನ ಕಾಲದಲ್ಲಿ ಒಂದೇ ಸಾವಿರದ 2 ತಾಸಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ಅನೇಕ ತಿಂಗಳುಗಳ ಪ್ರಯಾಣ. ಹೀಗಾಗಿ ಅವರ ಪರ್ಯಾಯ ಪೂಜೆಗೆ ಹೋಗತಕ್ಕಂಥ ಅವಸರ. ಹೀಗಾಗಿ ಆನಂದ ಭಟ್ಟಾರಕರನ್ನು ಅಲ್ಲಿ ನೇಮಿಸಿ ಆನಂದ ಭಟ್ಟಾರಕರ್ ಅವರಿಗೆ ಹೇಳಿದರು, ಸ್ವಾಮಿ ತಾವು ಅವಶ್ಯವಾಗಿ ತಾವು ಪರ್ಯಾಯ ಕ್ರಮೇಣ ಪೂಜೆಗೆ ಹೋಗಿ ಇವರು ವಾದಿಗಳು ಬಂದಾಗ ಅವರನ್ನು ನಾವು ಸೋಲಿಸಿ ಅವರ ಜಯಪತ್ರವನ್ನು ತೆಗೆದುಕೊಂಡು ಬಂದು ನಿಮಗೆ ಕೊಡ್ತೇವೆ ಅಂತ ಹೇಳಿ ವಾದಿರಾಜರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಅವರನ್ನು ಗೆದ್ದು, ಆನಂದ ಬಾಲ ಅಂತ ಅವರಿಗೆ ಹೆಸರು, ಅವರನ್ನು ಗೆದ್ದು ವಾದಿರಾಜರಿಗೆ ಜಯಪತ್ರವನ್ನು ಕೊಟ್ಟರು. ಅದನ್ನು ಕೊಟ್ಟಾಗ ಅವರಿಗೆ ವಾದಿರಾಜರಿಗೆ ಮಹನೀಯರು ಅವರಿಗೆ ತುಂಬ ಸಂತೋಷ ಆಗಿ ಆಚಾರ್ಯ ಮಾಲಿಂಗ್ಯ ಇತಿ ಪ್ರಬರಹ ಭೂಯಾತ್ಸುತೋ ಮತ್ ಸದೃಶ ತವೈವಂ, ನನ್ನ ಸದೃಶರಾದ ನನಗೆ ಸಮಾನರಾದ ಮಗ ನಿಮಗೆ ಹುಟ್ಟಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದರು ಎಂಬುದಾಗಿ ಇಲ್ಲಿ 3ನೇ ವ್ಯಾಸರಾಜರ ಆಶೀರ್ವಾದ, ರಘುತ್ತಮರ ಆಶೀರ್ವಾದ, ವಾದರಾಜರ ಆಶೀರ್ವಾದ, ಹೀಗೆ 3 ಆಶೀರ್ವಾದಗಳಿಂದಾಗಿ ಇಲ್ಲಿ ತುಂಬ ಒಂದು ಸೂಕ್ಷ್ಮವಾದ ವಿಷಯವನ್ನು ಬರೆದಿದ್ದಾರೆ. ವಾದಿರಾಜ ಪ್ರದತ್ತೋಸು ವಾಜವಕ್ರೋ ವಿರಾಜತೆ ಪುತ್ರ ಮಿಶ್ರಿಕೋಟಿ ಪೊರೆ ಅಧ್ಯಾಪಿ ಪಾಂಡುರಂಗೀಯ ಸಂತತವು ಅಂತ ಮಿಶ್ರಿಕೋಟಿ ವಂಶದಲ್ಲಿ ಹೈಗ್ರೀವ ದೇವರು ಇವತ್ತಿಗೂ ಕೂಡ ಇದೆ ಎಂಬುದಾಗಿ ಈ ಗ್ರಂಥದಲ್ಲಿ ಇದೆ. ಅದು ಇಲ್ಲಿದೆ ಅಂತ ಕೆಲವೊಬ್ಬರು, ಅಲ್ಲಿದೆ ಅಂತ ಕೆಲವೊಬ್ಬರು, ಹೀಗೆ. ಆದರೆ ಈ ಗ್ರಂಥದಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ನನ್ನ ಮೇಲಾಗಿ ಕೂಡ ಚೆಕ್ ಮಾಡ್ಕೋಬಾರ್ದು. ಹೀಗೆ ಅವರು ಒಂದು ಎಲ್ಲ 3 ಯತಿಗಳ ವಿಶೇಷವಾದ ಅನುಗ್ರಹದಿಂದ ವಿದ್ಯಾರ್ಥಿ ಆನಂದ ನರಸಿಂಹಾಚಾರ್ಯರು ಎಂಬ ಮಗ ಅವರಿಗೆ ಹುಟ್ಟಿದರು. ಅವರಿಗೆ ವ್ಯಾಸರಾಜರಂತೆ ವ್ಯಾಸರಾಜರು ದ್ವಿತೀಯ ವ್ಯಾಸರಾಜರು ಎಂಬುದಾಗಿ ಅತ್ಯಂತ ಪ್ರಸಿದ್ಧಿಯಾಯಿತು. ಎಲ್ಲ ದೇಶದ ರಾಜರಿಂದ ಸನ್ಮಾನವನ್ನು ತೆಗೆದುಕೊಂಡು ಅವರು ಎಲ್ಲ ವಾದಿಗಳನ್ನು ಸೋಲಿಸಿ, ವಿಶೇಷವಾಗಿ ಎಲ್ಲ ಕಡೆ ವೈಷ್ಣವ ಮತ ಪ್ರಚಾರ, ಅನೇಕ ಕಡೆ ಶೈವರು ಬಂದಾಗ ಅವ್ರ ಜೊತೆ ವಾದವನ್ನು ಮಾಡಿ, ಅದ್ವೈತ ಮತಾವಲಂಬಿಗಳು ವಾದಕ್ಕೆ ಬಂದಾಗ ಅವರನ್ನು ವಾದ ಮಾಡಿ, ಸಾಂಖ್ಯ ಮತಾವಲಂಬಿಗಳು ಅದರಂತೆ ಪ್ರಾಭಾಕರ ಮತದ ವಿಷಯದಲ್ಲೂ ಕೂಡ ವಾದ ಆಗಿ, ರಂಗೋಜಿ ಭಟ್ಟ ಅಂತ ಒಬ್ಬರು ಅವರ ಜೊತೆಯೂ ಕೂಡ ವಿಶೇಷವಾದಂತಹ ವಾದ ಆಗಿ, ಈಗ ಅನೇಕ 100 ಮಂದಿ ವಾದಿಗಳನ್ನು ಅವರು ಸೋಲಿಸಿ ಅದನ್ನೆಲ್ಲವನ್ನು ಕೂಡ ನಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಹೀಗೆ ಅನೇಕ ಮಂದಿಯನ್ನು ಅವರು ವಾದದಲ್ಲಿ ಸೋಲಿಸಿ ಅದಕ್ಕೆ ಅವರು ವ್ಯಾಸರಾಜರು ಎಂಬುದಾಗಿ ಅವರನ್ನು ಎಲ್ಲರೂ ಕೂಡ ಕರೀಲಿಕ್ಕೆ ಶುರು ಮಾಡಿ ಶ್ರೀ ವ್ಯಾಸರಾಡೇವ ಮತಿ ಪ್ರಸಿದ್ಧಿ, ಅವರೇ ವ್ಯಾಸರಾಜರು ಎಂಬುದಾಗಿ ಪ್ರಸಿದ್ಧಿಯಾಯಿತು ಅಂತ. ಅದಕ್ಕೆ ಆನಂದ ಭಟ್ಟಾರಕರ ಮಹಿಮೆಯನ್ನು ಹೇಳ್ತಾರೆ. ಏನು ಕಥೆ ಇದೆಲ್ಲ, ಎಲ್ಲಿ ಅವಮಾನ, ಆಮೇಲೆ 25 ವರ್ಷಗಳ ಕಾಲ ಏನೋ ಜ್ಞಾನ ಇಲ್ಲದೇ ಇರೋದೇನೋ, ತದನಂತರದಲ್ಲಿ ಲಕ್ಷ್ಮೀದೇವಿ ಹತ್ರ ಹೋಗಿ ಲಕ್ಷ್ಮೀದೇವಿಯ ಸೇವೆ ಮಾಡೋದೇನೋ, ಲಕ್ಷ್ಮೀದೇವಿ ಸರಿ ಸೇವೆ ಮಾಡಿದರಾದರೂ ಲಕ್ಷ್ಮೀದೇವಿ ಅನುಗ್ರಹ ಮಾಡಬೇಕಲ್ಲ, ಅನುಗ್ರಹ ಮಾಡಿಸ್ಕೊಳ್ಳಿಕ್ಕೆ ಆ ವ್ಯಕ್ತಿಯಲ್ಲಿ ಯೋಗ್ಯತೆ ಇರಬೇಕಲ್ಲ, ಅಂತಹ ವಿಶೇಷವಾದ ಯೋಗ್ಯತೆ ಇದ್ದದ್ದು. ತದನಂತರದಲ್ಲಿ ಸರ್ಪರೂಪದಲ್ಲಿ ಲಕ್ಷ್ಮೀದೇವಿ ಕಂಡದ್ದು, ಪಂಡಿರಿ ನಾಯಕನ ಕರುಣೆ, ವಾದಿ ದಿಗ್ವಿಜಯ, ಅದ್ವೈತದ ಅಧ್ಯಯನ, ಅವರನ್ನ ಮಧುಸೂದನ ಸರಸ್ವತಿಗಳ ಗ್ರಂಥಕ್ಕೆ ಖಂಡನೆ ಬರೆದದ್ದು. ಅದರಂತೆ ವಾದಿರಾಜರ ಹಾಗೂ ರಘುತ್ತಮ ತೀರ್ಥರ ಆಲಿಂಗನ, ಯಾರಾದರೂ ಸ್ವಾಮಿಗಳು ಬೇರೆಯವ್ರನ್ನ ಆಲಿಂಗನ ಮಾಡ್ಕೊಳ್ಳೋದನ್ನು ನೋಡಿದ್ದೀರಾ ನೀವು? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ಕೊಳ್ಬೇಕು ಅಂತಂದ್ರೆ ಅವರಿಗೆ ಅಷ್ಟು ಸಂತೋಷ ಆಗಿರಬೇಕು. ಯಾಕೆಂತಂದರೆ ಅಂಥ ಒಂದೇ ಒಂದು ಪ್ರಸಂಗವನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ರಾಮದೇವರು ಹನುಮಂತ ದೇವರಿಗೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆಂತಂದ್ರೆ ಮೊದಲಿಗೆ ಅವ್ರ ಜೊತೆ ಸಾಯುಜ್ಯವನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇನ್ನೇನು ಮಾಡಬೇಕು ಗೊತ್ತಾಗದೆ ಅವ್ರನ್ನ ಆಲಿಂಗನ ಮಾಡಿಕೊಂಡ್ರು ಅಂತ ನಾವು ಕೇಳ್ತೇವೆ. ಹಾಗೆ ವಾದಿರಾಜರು ಹಾಗೂ ರಘುತ್ತಮ ತೀರ್ಥರು ಇವ್ರನ್ನ ಆಲಿಂಗನ ಮಾಡಿಕೊಂಡು ಅನುಗ್ರಹ ಮಾಡಿದ್ರು ಒಂದು ಪ್ರಸಂಗ. ಅದರಂತೆ ವಿದ್ಯಾಧೀಶ ತೀರ್ಥರು ಕೂಡ ಕೇಶವ ಭಟ್ಟಾರಕರನ್ನು ಆಲಿಂಗನ ಮಾಡಿಕೊಂಡು ಆನಂದಾಶ್ರಮವನ್ನು ಸುರಿಸಿದ್ರು ಅಂತ ಉಲ್ಲೇಖವನ್ನು ವಾಕ್ಯಾರ್ಥ ರತ್ನಮಾಲಾದಲ್ಲಿ ಮಾಡ್ತಾರೆ. ಅವರು ಕಡೆಗೆ ಪ್ರಯಾಣವನ್ನು ಮಾಡುವ ಸಂದರ್ಭದಲ್ಲಿ ಧರ್ಮಪುರಿಯಲ್ಲಿ ನಿಮಗೇನು ಬೇಕು ಅಂತ ಎಲ್ಲರನ್ನೂ ಕೂಡ ಕೇಳಿದರಂತೆ. ವಿದ್ಯಾಧೀಶ ತೀರ್ಥರು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಂಡಿತರನ್ನು ಕೇಳಿದಾಗ ನನಗೆ ಅಂಥದ್ದು ಬೇಕು, ನಮಗೆ ಇಂಥದ್ದು ಬೇಕು ಅಂತ ಅನೇಕ ಮಂದಿ ಪಂಡಿತರು, ಅವರ ಶಿಷ್ಯರು ತುಂಬ ಆಪ್ತರಾದವರು ಏನೇನೋ ಬೇರೆ ಬೇರೆ ವಸ್ತುಗಳನ್ನು ಕೇಳಿದಾಗ ಅವರಿಗೆಲ್ಲರಿಗೂ ಕೂಡ ಸಂತೃಪ್ತಿ ಆಗುವಂತೆ ಅನುಗ್ರಹವನ್ನು ಮಾಡಿದರು. ತಮ್ಮ ತಮ್ಮ ವಿದ್ಯಾಧೀಶ ತೀರ್ಥನ ನಿಜ ಶಿಷ್ಯೇಣ ಅಂತ ಎಲ್ಲ ಕಡೆ ಗ್ರಂಥದಲ್ಲಿ ಬರೀತಾರೆ. ಅವರು ಅವರ ಖಾಸಾ ಶಿಷ್ಯ ಅಂತಂದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರ ಹತ್ರ ಅವರು ಓದೇ ಇಲ್ಲ.
ವಿದ್ಯಾಧೀಶ ತೀರ್ಥರನ್ನು ಬಿಟ್ಟು ಒಂದು ಅಕ್ಷರವನ್ನು ಕೂಡ ಅವರು ಬೇರೆಯವ್ರ ಹತ್ರ ಓದಿಲ್ಲ. ಅದರಿಂದಾಗಿ ಅವರು ಖಾಸಾ ಶಿಷ್ಯ ಅಂತ ಲೋಕದಲ್ಲಿ ಹೀಗೆ ವ್ಯವಹಾರ ಮಾಡೋದಿದೆ. ಅವರನ್ನು ಅದರ ವರ್ಣನೆಯೂ ಕೂಡ ಮುಂದೆ ಅಲ್ಲಿ ವಾಕ್ಯಾರ್ಥ ರತ್ನಮಾಲಾದಲ್ಲಿ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅವರಿಗೆ ಯಶೋ ಭಟ್ಟಾರಕರಿಗೆ ನಿಮಗೇನು ಬೇಕು ಅಂತ ಕೇಳಿದ್ದಕ್ಕೆ ನಮಗೇನು ಬೇಡ, ತಮ್ಮ ಅನುಗ್ರಹ ಬೇಕು, ತಾವಿದ್ರೆ ಸಾಕು ಅಂತ ಹೇಳಿದರು. ಹೇಳಿದಾಗ ವಿದ್ಯಾಧೀಶ ತೀರ್ಥರು ಅವರನ್ನು ಆಲಿಂಗನ ಮಾಡಿಕೊಂಡು ಆನಂದಾಶ್ರವನ್ನು ಸುರಿಸಿದರು. ಆವಾಗ ಅಲ್ಲಿರತಕ್ಕಂತಹ ಯಾದವಾರಿಗಳು ಮತ್ತು ಅಲ್ಲಿ ಧರ್ಮಪುರಿ ಹೆಸರೇನು ಆಚಾರ, ಅಲ್ಲಿ ಧರ್ಮಪುರಿಯಲ್ಲಿ ಇರತಕ್ಕಂತಹ ಉಳಿದ ಆಚಾರ್ಯರುಗಳು ಏನು ಹೇಳಿದರು ಅಂತಂದರೆ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಗಂಗಾ ಸ್ನಾನಕ್ಕಾಗಿ ಹೊರಟಿದ್ದಾರೆ, ಧರ್ಮಪುರಿಯಿಂದ ಮುಂದೆ ಅವರು ಬದರಿ ಯಾತ್ರೆ ಹೋಗಬೇಕು, ಆದರೆ ಕೇಶವ ಭಟ್ಟಾರಿಗೆ ಈಗಲೇ ಗಂಗಾ ಸ್ನಾನ ಆಯಿತು ಅಂತ. ವಿದ್ಯಾಧೀಶ ತೀರ್ಥರ ಮುಖದಿಂದ ಕಣ್ಣಿನಿಂದ ನೀರು ಬಂದು ಕೇಶವ ಭಟ್ಟಾರಕರ ತಲೆ ಮೇಲೆ ಏನು ನೀರು ಬಿತ್ತು, ಅದು ಗಂಗಾ ಸ್ನಾನ ತುಲ್ಯ ಅಂತ ಎಂಬುದಾಗಿ ವರ್ಣನೆ ಮಾಡಿದರು ಅಂತ ಈಗ ನಾವು ಕೇಳ್ತೇವೆ. ಹೀಗೆ ಕ್ವಾಲಿಂಗನಂ ಸ್ವಾಮಿನೋ ವಾಯುಂ ಸ್ವಂತತಿ ವಿಸ್ತರ ಅದ್ಭುತವಿದಂ ಯತ್ರ ವಾ ಅತ್ರ ಅನುಕಂಪಾಗ್ತದೆ. ಇದೆಲ್ಲವೂ ಕೂಡ ಇಷ್ಟೆಲ್ಲ ದೊಡ್ಡದಾಗಿ ಸಂತತಿ ವಿಸ್ತಾರವಾಗಿ ಅನೇಕ ಮಂದಿ ಮುಂದಿನ ಪೀಠಾಧಿಪತಿಗಳು, ಅನೇಕ ನೂರಾರು ಮಂದಿ ಪಂಡಿತರು, ಇದೆಲ್ಲ ಆಗತಕ್ಕಂಥದ್ದು ಇದೆಲ್ಲ ಕೇವಲ ಭಗವಂತನ ಕೃಪೆ ಮಾತ್ರ ಅಷ್ಟೇ ಹೊರತು ಬೇರೆ ಯಾವುದರಿಂದಲೂ ಕೂಡ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವಥಾ ಸಾಧ್ಯ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ. ಹೀಗಾಗಿ ಇಂತಹ ಆನಂದ ಭಟ್ಟಾರಕರ ಚರಿತ್ರೆಯನ್ನು ನಾವು ಏನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಆನಂದ ಭಟ್ಟಾರಕರ ಸ್ತೋತ್ರವನ್ನು ನಾವು ನೋಡ್ತೇವೆ. ಅದರಂತೆ ಇಲ್ಲಿ ವಿದ್ಯಾಧೀಶ ತೀರ್ಥರು ಇನ್ನೂ ಕೆಲವು ವರ್ಣನೆಗಳನ್ನು ಮಾಡಬೇಕು. ಅವರು ವಿದ್ಯಾಧೀಶ ತೀರ್ಥರು ಅವರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ 16 ವಯಸ್ಸಿನಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಓದಿ ಆ ಎಲ್ಲ ಶಾಸ್ತ್ರಗಳನ್ನು ಪಾಠ ಪ್ರವಚನವನ್ನು ಮಾಡಿಕೊಂಡಿದ್ದವರು. ಆನಂದ ಭಟ್ಟಾರಕರು ಅಗ್ನಿಹೋತ್ರಗಳಾಗಿದ್ದವರು. ಅಗ್ನಿಹೋತ್ರದ ಕಾರ್ಯಕ್ಕಾಗಿ ಏನು ಅನ್ನವನ್ನು ದಿವಸ ಮಾಡ್ತಿದ್ರು, ಆ ಅನ್ನವನ್ನು ತಿನ್ನಿಸಿ ವಿದ್ಯಾಧೀಶ ತೀರ್ಥರಿಗೆ ಬೆಳೆಸಿದರು. ಹೀಗಾಗಿ ಅತ್ಯಂತ ಶುದ್ಧವಾದ ಬುದ್ಧಿ, ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ. ಬೆಳಿಗ್ಗೆ ನಾನು ನರಸಿಂಹದೇವರ ಅನುಗ್ರಹದ ಬಗ್ಗೆ ಹೇಳಿದ್ದೇನೆ. ಒಬ್ಬ ಮಗ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ. ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡಿದಾಗ, ನರಸಿಂಹದೇವರ ಆರಾಧನೆಯನ್ನು ಮಾಡಿದಾಗ ಒಬ್ಬ ಮಗ ಹುಟ್ಟಿದ. ಒಬ್ಬ ಮಗ ಹುಟ್ಟಿದರೂ ಕೂಡ ಅವರಿಗೆ ಸಂತೋಷ ಆಗಲಿಲ್ಲ. ಅದರಿಂದಾಗಿ ಅವರಿಗೆ ವಯಸ್ಸಾದರೂ ಕೂಡ ಮತ್ತೆ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದಾಗ ನರಸಿಂಹದೇವರು ಕನಸಿನಲ್ಲಿ ಕಾಣಿಸಿಕೊಂಡು 2 ಕೈಗಳಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿ ಇನ್ನು 2 ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡಿರ್ತಕ್ಕಂತಹ ನರಸಿಂಹದೇವರ ರೂಪ ಕಾಣಿಸಿ, ಆ ನರಸಿಂಹದೇವರು ಅವರು ಸ್ಮೇರಾನನ ನಗತಾ ಇದ್ದರು, ಅವರು ಕೋಪಗೊಂಡಿರಲಿಲ್ಲ. ಅಂತಹ ನರಸಿಂಹದೇವರು ಇವರ ಕನಸಿನಲ್ಲಿ ಕಂಡು ನನ್ನ ವಿಶೇಷವಾದ ಅನುಗ್ರಹದಿಂದ ಪಾತ್ರನಾದ ಮಗ ಹುಟ್ಟುತ್ತಾನೆ, ಅವನು ಮುಂದೆ ಸನ್ಯಾಸಿಯೂ ಕೂಡ ಆಗ್ತಾನೆ, ಸನ್ಯಾಸದಲ್ಲೂ ಕೂಡ ವಿಶೇಷವಾದ ವೈರಾಗ್ಯವನ್ನು ತೋರಿಸಿ ಆಮೇಲೆ ಇಡೀ ಭಾರತದ ಎಲ್ಲ ಕಡೆಯೂ ಕೂಡ ವೈಷ್ಣವದ ಪ್ರಚಾರವನ್ನು ಮಾಡ್ತಾನೆ, ತದನಂತರದಲ್ಲಿ ನನ್ನ ಪಾದವನ್ನು ಸೇರ್ತಾನೆ ಎಂಬುದಾಗಿ ನರಸಿಂಹದೇವರು ಅನುಗ್ರಹವನ್ನು ಮಾಡಿದರು. ಅದರಂತೆ ಇವರು ಸಣ್ಣ ವಯಸ್ಸಿನಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಓದಿ, ಸಣ್ಣ ವಯಸ್ಸಿನಲ್ಲಿ ಎಲ್ಲ ಆಟಗಳನ್ನು ಆಡೋದೇನು ಅಂತಂದರೆ ದೇವ್ರ ಪೂಜೆ ಆಟ ಆಡೋದು, ನಾನು ಸ್ವಾಮಿಗಳು ನಿಮಗೆಲ್ಲ ಉಪದೇಶ ಮಾಡ್ತೇನೆ, ಸಣ್ಣ ವಯಸ್ಸಿನಿಂದ ಅದೇ ಆಟ. ಹೀಗಾಗಿ ಸಕಲ ಶಾಸ್ತ್ರಗಳನ್ನು ಆನಂದ ಭಟ್ಟಾರಕರು ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ಮೇಧಾವಿ, ನರಸಿಂಹದೇವರ ವಿಶೇಷವಾದ ಅನುಗ್ರಹ. ಹೀಗಾಗಿ 16 ವರ್ಷದೊಳಗೆ, 16 ವರ್ಷ ನೀನು SSLCನೂ ಪಾಸ್ ಆಗಿರಲ್ಲ ಈಗಿನ ಕಾಲದಲ್ಲಿ, ಅನೇಕ ಮಂದಿ ಆಗಿರಬಹುದು. ಅಷ್ಟರಲ್ಲಿ ಸಕಲ ಶಾಸ್ತ್ರಗಳ ಜ್ಞಾನ, ಸಕಲ ವೇದಗಳ ಜ್ಞಾನ, ಸಕಲ ಶಾಸ್ತ್ರಗಳ ಜ್ಞಾನ, ಅದು ಎಷ್ಟು ಜ್ಞಾನ ಅಂತಂದರೆ ಒಂದು 10 PhD ಮಾಡಿದಾಗ ಎಷ್ಟು ಜ್ಞಾನ ಬರಬಹುದು ಆಗಿನ ಕಾಲದಲ್ಲಿ, ಅಷ್ಟು ಜ್ಞಾನ ಅವರಿಗೆ 16 ವಯಸ್ಸಲ್ಲಿ ಬಂದಿತ್ತು ಅಂತ. ಹೀಗಾಗಿ ಸಕಲ ಶಾಸ್ತ್ರಗಳಲ್ಲಿ ಅವರು ಮೇಧಾವಿಗಳಾಗಿದ್ದರು. ವಿಶ್ವಪಂಡಿತ ಅಂತನವರು ವ್ಯಾಕರಣ ಮಹಾಭಾಷೆಯಲ್ಲಿ ಅವ್ರ ಜೊತೆ ವಾಕ್ಯಾರ್ಥ ಮಾಡಿ ಸೋದರು. ಗೋಲಿಂಗ ಎಂಬ ಪಂಡಿತರು ತತ್ವಚಿಂತಾಮಣಿಯಲ್ಲಿ ಸೋದರು. ತಾನು ಭಟ್ಟ ಅಂತನವರು ಅವ್ರ ಜೊತೆ ಶ್ರೌತ ವಾಂಗ್ಮಯದಲ್ಲಿ ವಾಕ್ಯಾರ್ಥ ಮಾಡಿ ಸೋತರು. ಸಣ್ಣ ವಯಸ್ಸಲ್ಲಿ, 16 ವಯಸ್ಸಿನಲ್ಲಿ ಇದೆಲ್ಲ. ಹೀಗೆ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ತಮ್ಮ ಪ್ರತಿಭೆಯನ್ನು ಅವರು ತೋರಿಸಿದ್ರಿಂದಾಗಿ ಅವರಿಗೆ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಪುಣತಾಂಬೆ ನಗರದಲ್ಲಿರತಕ್ಕಂತಹ ತ್ರಿವಿಕ್ರಮದೇವರ ಮಠ, ತ್ರಿವಿಕ್ರಮ ಮಂದಿರ ಅಂತ ಹೇಳಿಲ್ಲ ಅಲ್ಲಿ, ತ್ರಿವಿಕ್ರಮಾರಿ ಮಠ ಅಂತ ಹೇಳಿದ್ದಾರೆ. ಹೀಗೆ ಆ ತ್ರಿವಿಕ್ರಮ ದೇವರ ಸನ್ನಿಧಿಯುಕ್ತವಾದ ಮಠ ಇವತ್ತಿಲ್ಲ ಅಲ್ಲಿ. ಆ ಪುಣತಾಂಬೆ ಹೋಗಿ ನೋಡಿದಾಗ ಕೂಡ ಇಲ್ಲ.
ಅಲ್ಲಿ ಅವರು ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರು. ಅದನ್ನು ನೋಡಿ ಯಾರೋ ಒಬ್ಬರು ಪರಕೀಯರೊಬ್ಬರು ಬಂದು ದೂರದಿಂದ ಇವ್ರ ಜೊತೆ ವಾಕ್ಯಾರ್ಥವನ್ನು ಮಾಡಬೇಕು ಅಂತ ಬಂದವರು. ಇವರು ವಿಶೇಷವಾದ ಅನುಭವವನ್ನು, ವಿಶೇಷವಾದ ಪ್ರಭೆಯನ್ನು, ವಿಶೇಷವಾದ ತೇಜಸ್ಸನ್ನು ಇವರು ಮಾತಾಡ್ತಕ್ಕಂತಹ ರೀತಿಯನ್ನು ನೋಡಿ ಗಾಬರಿಯಾಗಿ ಅಲ್ಲಿಂದಲೇ ನಮಸ್ಕಾರ ಮಾಡಿ ನೀವು ಮಹಾತ್ಮರು ಎಂಬುದಾಗಿ ನಮಸ್ಕಾರ ಮಾಡಿ ಹೋದರು ಎಂಬ ಉಲ್ಲೇಖವು ಕೂಡ ಇವರಲ್ಲಿ ಬಂದಿದೆ. ಹೀಗಾಗಿ ಇಂತಹ ಈ ವಿದ್ಯಾಧೀಶ ನರಸಿಂಹಾಚಾರ್ಯರ ವಿಶೇಷವಾದ ಪ್ರತಿಭೆಯನ್ನು ನೋಡಿ ವೇದವ್ಯಾಸ ತೀರ್ಥರವರಿಗೆ ಆಶ್ರಮವನ್ನು ಕೊಟ್ಟರು ಅಂತ ಉಲ್ಲೇಖ. ಅದಕ್ಕಿಂತ ಮೊದಲು ಆ ಗುಣತಾಂಬೆಯಲ್ಲಿದ್ದಾಗಲೇ ಆನಂದ ಭಟ್ಟಾರಕರು ಹರಿಪಾದವನ್ನು ಐದರು. ತದನಂತರದಲ್ಲಿ ಇವರು ಸ್ವಲ್ಪ ವರ್ಷಗಳ ಕಾಲ ಅಲ್ಲೇ ಇದ್ದರು, ಗುಣತಾಂಬೆಯಲ್ಲಿದ್ದರು. ತದನಂತರದಲ್ಲಿ ಒಂದು ದಿವಸ ಮುಸಲ್ಮಾನರ ಆಕ್ರಮಣ ಆಯಿತು. 1595 ನಾನು ಬೆಳಗ್ಗೆನೇ ಹೇಳಿದ್ದೇನೆ. ಇದೆಲ್ಲ ಎಲ್ಲಿ ಬಂತು ಅಂತಂದರೆ ಅವನ ಶಾಹ ಮುರಾದನ ಹಿಸ್ಟ್ರಿಯಲ್ಲೂ ಕೂಡ ಬಂದಿದೆ ಇದೆಲ್ಲ. 1595ನೇ ಇಸ್ವಿಯಲ್ಲಿ ಶಾಹ ಮುರಾದ್ ಅಂತನು ಅಕ್ಬರನ ಮಗ, ಅವನು ದಕ್ಷಿಣ ದೇಶದ ಸುಬೇದಾರ. ಅವನು ಪುಣತಾಂಬೆಯ ಮೇಲೆ ಆಕ್ರಮಣವನ್ನು ಮಾಡಿದ. ಅವನ ಜೊತೆಗೆ ಪ್ರತಾಪ ಶಾಹ ಅಂತ ಅವನು ಕೂಡ ಬಂದಿದ್ದ. ಇವನ ಈ ಶಾಹ ಮುರಾದನ ಸೈನ್ಯ ಅಲ್ಲಿರತಕ್ಕಂತಹ ಎಲ್ಲ ಸುತ್ತಮುತ್ತಲಿನ ಎಲ್ಲ ಪಟ್ಟಣಗಳನ್ನು ನಾಶ ಮಾಡ್ತಾ ಪುಣತಾಂಬೆಯ ಹತ್ತಿರದಲ್ಲಿ 1 ಯೋಜನ ದೂರದಲ್ಲಿ ಬೀಡು ಬಿಟ್ಟಾಗ ಒಂದು ದಿವಸ ಸಾಯಂಕಾಲ ವಿದ್ಯಾಧೀಶ ತೀರ್ಥರು ಹೀಗೆ ಪ್ರವಚನ ಮಾಡ್ಕೊಂಡು ಕುತ್ಕೊಂಡಿದ್ದರು. ದೂರದಿಂದ ಒಬ್ಬ ಬ್ರಾಹ್ಮಣ ಬಂದು ಹೀಗೆ ಪರಿಸ್ಥಿತಿ ಬಂದಿದೆ, ಯವನರು ಬಂದಿದ್ದಾರೆ, ಮ್ಲೇಚ್ಛರು ನಮ್ಮ ಪುರಗಳನ್ನು, ನಮ್ಮ ನಗರಗಳನ್ನು, ನಮ್ಮ ಹಳ್ಳಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಹಳ್ಳಿಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ, ಹೆಂಗಸರನ್ನು ತೆಗೆದುಕೊಂಡು ಹೋಗಿದ್ದಾರೆ, ಲೂಟಿ ಮಾಡಿದ್ದಾರೆ. ಆದ್ದರಿಂದಾಗಿ ನೀವು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ತಕ್ಷಣ ಹೋಗಿಬಿಡ್ರಿ ಇಲ್ಲಿಂದ ಅಂತ ಹೇಳಿದಾಗ ಅವರು ತಮ್ಮ ಪರಿವಾರ, ತಮ್ಮ ಅನುಯಾಯಿಗಳು, ತಮ್ಮ ಶಿಷ್ಯರು ಎಂಥ ಭಯಂಕರವಾದ ಪರಿಸ್ಥಿತಿ ಇರಬೇಕು ನೋಡ್ರಿ. ಕಲ್ಪನೆ ಮಾಡಿಕೊಳ್ರಿ. ನೀವು ಹೊರಡ್ರಿ ಅಂತ ಎಲ್ಲಿ ಹೊರಡ್ತಾರೆ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಾಂಬ್ ಆಕ್ರಮಣ ಆಗುತ್ತೆ, ಇಲ್ಲಿ ಹೋಗ್ರಿ ಅಂತ ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗಿ ಏನು ಸಾಮಾನು ತೊಗೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ಲ. ನಾವಾಗಿದ್ದು ಬಂಗಾರ ಗಿಂಗಾರ ಅದನ್ನೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಎಷ್ಟಾಗುತ್ತೆ ಪ್ರಯತ್ನ ಮಾಡ್ತೇವೆ. ಆದರೆ ವಿದ್ಯಾಧೀಶರು ತಮ್ಮ ಗ್ರಂಥರಾಶಿ ದೇವರುಗಳನ್ನು ತೆಗೆದುಕೊಂಡು ಅಲ್ಲಿಂದ ನಾಸಿಕ ಅಂತ ಕಡೆಗಳಿಗೆ ಹೋಗಿ ನಾಸಿಕದಲ್ಲಿ ಸ್ವಲ್ಪ ದಿವಸ ಇದ್ದರು. ತದನಂತರದಲ್ಲಿ ಪೈಠಣಕ್ಕೆ ಬಂದರು, ಸಂಗಮನೇರಕ್ಕೆ ಬಂದರು. ಸಂಗಮನೇರದಿಂದ ಆಮೇಲೆ ಪಂಢರಪುರಕ್ಕೆ ಬಂದು ಅಲ್ಲಿ ಶ್ರೀಮದಾಚಾರ್ಯರ ಪಾದಸ್ಪರ್ಶದಿಂದ ಪವಿತ್ರವಾದ ಮಠವನ್ನು ಜೀರ್ಣೋದ್ಧಾರ ಮಾಡಿದರು. ಮಧ್ವಾಚಾರ್ಯರ ವಿಶೇಷ ಅಭಿಮಾನ ಪಾತ್ರವಾದ ಕ್ಷೇತ್ರ ಪಂಢರಪುರ. ಯಾಕೆ ಅಂತಂದರೆ ಅದು ಆಗಲೇ ಪ್ರಸಿದ್ಧವಾದ ವೈಷ್ಣವ ಕ್ಷೇತ್ರ. ಅಲ್ಲಿ ಪಂಢರಿ ನಾಯಕ, ಪಂಢರಿ ನಾಥ ಪಾಂಡುರಂಗ ದೇವರು ಅಲ್ಲಿ ಇದ್ದುದರಿಂದನೇ ಮಧ್ವಾಚಾರ್ಯರು 6 ಪ್ರತಿಮೆಗಳನ್ನು, ವಿಠಲನ ಪ್ರತಿಮೆಗಳನ್ನು ಬೇರೆ ಬೇರೆ ಮಠಗಳಿಗೆ ಕೊಟ್ಟಿದ್ದಾರೆ. ಹೀಗೆ ನಾವು ಇವತ್ತು ಅಕ್ಷತೆ ಹಚ್ಕೋತಾ ಇದ್ದೀವಿ ಅಂತ ಅದು ಪಂಢರಾಪುರದ ಪಾಂಡುರಂಗ ವಿಠಲನ ಪ್ರತಿಮೆಗೆ ಹಚ್ಚತಕ್ಕಂಥ ಅಕ್ಷತೆ ಅದು. ನಮ್ಮ ಸಂಪ್ರದಾಯ ಅಲ್ಲಿಂದ ಬಂದದ್ದು. ಅಂಗಾರ ಹಚ್ಕೋಬೇಕಂತ ಮಧ್ವಾಚಾರ್ಯ ಹೇಳಿದ್ದಾರೆ, ಅಕ್ಷತೆ ಹಚ್ಕೋಬೇಕಂತ ಎಲ್ಲಿ ಹೇಳಿದ್ದಾರೆ ಅಂತ ಅನೇಕ ಮಂದಿ ವಾದ ಮಾಡ್ತಾರೆ. ಯಾಕೆ ವಾದ ಮಾಡಬೇಕು? ಇದಕ್ಕೇನು ಸಂಪ್ರದಾಯ? ಸಾಕ್ಷಾತ್ ಪರಮಾತ್ಮನೇ ಅಂತಹ ಅಕ್ಷತೆಯನ್ನು ಧಾರಣೆ ಮಾಡಿದ್ದಾನೆ, ಅದನ್ನು ಅನುಸರಿಸಿಕೊಂಡು ನಾವು ಹಚ್ಕೋತಾ ಇದ್ದೀವಿ. ಅದಕ್ಕೂ ಪ್ರಮಾಣ ಇಲ್ಲ ಅಂತ ವಾದ ಮಾಡತಕ್ಕಂಥವರು ಎಂಥ ಮೂರ್ಖರು ಅಂತೇಳಿ ನಾವೇ ಅದನ್ನು ತಿರಸ್ಕಾರ ಮಾಡಿ ಅವ್ರನ್ನ ದೂರ ಇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪಂಢರಾಪುರದಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ಆಮೇಲೆ ಅವರು ವಿಜಾಪುರಕ್ಕೆ ಬಂದರು. ವಿಜಾಪುರಕ್ಕೆ ಬಂದಾಗ ಮಣೂರಿನಲ್ಲಿ ವೇದವ್ಯಾಸ ತೀರ್ಥರಿದ್ದರು. ಇವರ ವಿಶೇಷವಾದ ಅವರ ವೇದವ್ಯಾಸ ತೀರ್ಥರಿಗೆ ಬಹಳ ಸಂತೋಷವಾಗಿ ಇವರಿಗೆ ಮುಂದೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ಕರೆಸಿ ಪ್ರಾಯ ಮಣೂರಿನಲ್ಲಿ ಅವರಿಗೆ ಸನ್ಯಾಸಾಶ್ರಮ ದೀಕ್ಷೆಯನ್ನು ಕೊಟ್ಟರು ಎಂಬುದಾಗಿ ಉಲ್ಲೇಖ ಇದೆ. ಅಲ್ಲಿ ಅಷ್ಟೊತ್ತಿಗಾಗಲೇ ವೇದವ್ಯಾಸ ತೀರ್ಥರು ವಿದ್ಯಾಪತಿ ತೀರ್ಥರು ಎಂಬುವರಿಗೆ ಆಶ್ರಮವನ್ನು ಕೊಟ್ಟಿದ್ದರು. ಆದರೆ ಅವರಿಗೆ ರಘುತ್ತಮ ತೀರ್ಥರು ಸ್ವಪ್ನದಲ್ಲಿ ಬಂದು ಇವರು ಅಲ್ಪಾಯುವಾಗ್ತಾರಾದ್ದರಿಂದಾಗಿ ಇವರನ್ನು ಬಿಟ್ಟು ವಿದ್ಯಾಧೀಶ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಉತ್ತರಾಧಿಕಾರಿ ಮಾಡ್ರಿ ಎಂಬುದಾಗಿ ಆದೇಶವನ್ನು ನೀಡಿದರು. ಅದರಂತೆ ಒಂದು ಕಿವಿಯಲ್ಲಿ ವಿದ್ಯಾಪತಿ ತೀರ್ಥರು, ಇನ್ನೊಂದು ಕಿವಿಯಲ್ಲಿ ವೇದವ್ಯಾಸ ತೀರ್ಥರು ಇವರಿಗೆ ಪ್ರಣವೋಪದೇಶವನ್ನು ಮಾಡಿ ತತ್ಪ್ರತೀಕವಾಗಿ ಇವತ್ತಿಗೂ ಕೂಡ ವಿದ್ಯಾಧೀಶ ತೀರ್ಥರ ಪ್ರತಿಮೆಯ ಮೇಲ್ಭಾಗದಲ್ಲಿ ವೇದವ್ಯಾಸ ತೀರ್ಥರ ಒಂದು ಪ್ರತೀಕ ಇದೆ.
ವೇದವ್ಯಾಸ ತೀರ್ಥರ ಪ್ರತೀಕ ಮೇಲಿದೆ. ಎರಡು ಕಡೆಗಳಲ್ಲಿ ಎರಡು ಹನುಮಂತ ದೇವರ ಪ್ರತೀಕಗಳು. ಒಂದು ಕಡೆಯಿಂದ ಯಾಕೆ ಅಂತಂದರೆ ನಮಗೆ ಪ್ರಣವೋಪದೇಶ ಮಾಡತಕ್ಕಂಥ ಯೋಗ್ಯತೆ ಯಾರಿಗಿದೆ ಅಂತಂದರೆ ಸಾಕ್ಷಾತ್ ಪ್ರಾಣದೇವರಿಗೆ ಇರತಕ್ಕಂಥದ್ದು, ಮಧ್ವಾಚಾರ್ಯರಿಗೆ ಇರತಕ್ಕಂಥದ್ದು. ಹೀಗಾಗಿ ಎರಡು ಕಿವಿಗಳಲ್ಲಿ ಒಂದು ಕಡೆಯಿಂದ ವೇದವ್ಯಾಸ ತೀರ್ಥರ ರೂಪದಲ್ಲಿ, ಇನ್ನೊಂದು ಕಿವಿಯಲ್ಲಿ ವಿದ್ಯಾಪತಿ ತೀರ್ಥರ ರೂಪದಲ್ಲಿ ಅವರು ಪ್ರಣವೋಪದೇಶವನ್ನು ಪಡೆದು ವಿದ್ಯಾಧೀಶ ತೀರ್ಥರು ಅಂತ ಹೆಸರಾದರು. ವಿದ್ಯಾಧೀಶ ತೀರ್ಥರು ಅಂತಂದರೆ ಸಕಲ ವಿದ್ಯೆಗಳಲ್ಲಿ ಪಾರಂಗತರಾದರು. ವೇದವ್ಯಾಸರು ಅಂತ ಮಧ್ವಾಚಾರ್ಯರು ವಿದ್ಯಾಧೀಶ ಸ್ವಯಂ ಪ್ರಭು ಅಂತ ವಿದ್ಯಾಧೀಶ ಎಂಬ ಪದವನ್ನು ವೇದವ್ಯಾಸ ದೇವರಿಗೆ ಪ್ರಯೋಗವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಸಾರ್ಥಕವಾಗಿರತಕ್ಕಂಥ ಹೆಸರು. ಆ ಸಾರ್ಥಕವಾದ ಹೆಸರಿನಿಂದ ಅವರು ಮುಂದೆ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ದಿಗ್ವಿಜಯವನ್ನು ಮಾಡಿ ಇಕ್ಕೇರಿ ರಾಜನ ಸನ್ಮಾನವನ್ನು ಸ್ವೀಕಾರ ಮಾಡಿದರು. ತದನಂತರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಚಾಮರಾಜ ಅವನಿಗೆ ಅನ್ನವನ್ನು ನೋಡಿದ ಹುಳದ ಥರ ಕಾಣಿಸ್ತಾ ಇತ್ತು, ಅವನಿಗೆ ಅನುಗ್ರಹವನ್ನು ಮಾಡಿದರು. ತದನಂತರದಲ್ಲಿ ಇಕ್ಕೇರಿಯ ಮಹಾರಾಜ, ತಿರುಚನಾಪಳ್ಳಿಯ ತಿರುಮಲ ರಾಜನ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ತಂಜಾವೂರಿನ ರಘುನಾಥ ನಾಯಕನ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಂತೆ ಬೆಳಗೊಂಡೆಯ ವೆಂಕಟಪತಿ ರಾಜನ ಒಂದು ಸನ್ಮಾನವನ್ನು ಕೂಡ ಸ್ವೀಕಾರ ಮಾಡಿದರು. ಅವರ ಗೋದಾವರಿ ಸಂಗಮ ಪ್ರದೇಶದಲ್ಲಿ ಸಿಹಿ ನೀರನ್ನು ಬರೆಸಿ ಅನುಗ್ರಹ ಮಾಡಿದವರು ವಿದ್ಯಾಧೀಶ ತೀರ್ಥರು. ನೀರೇ ಇಲ್ಲ, ನೀರು ಬೇಕು ಅಂತಂದಾಗ ತಮ್ಮ ದಂಡದಿಂದ ಸಿಹಿ ನೀರು ಬರುವಂತೆ ಅನುಗ್ರಹ ಮಾಡಿದರು. ಆಮೇಲೆ ವಿದ್ಯಾಧೀಶ ತೀರ್ಥರ ಕದಾಪಿ ನಾಪೈತು ಗುರುಸ್ಸ ವಿದ್ಯಾ ಧೀಶಾಭಿರಾಮ ಸ್ಮೃತಿ ಮಾರ್ಗತೋಮೆ ನಿಗೃಹ್ಯ ಯೋಗ್ಯಂತರ ವೈರಾಗ್ಯಂ ವೈರಾಗ್ಯ ಸಾಮ್ರಾಜ್ಯ ಮುರೀಚಕಾರ. ಅವರು ಸಾಮ್ರಾಜ್ಯ ಏನಂದ್ರೆ ವೇದಾಂತ ಸಾಮ್ರಾಜ್ಯ ಹೌದು, ಆದರೆ ವೈರಾಗ್ಯ ಸಾಮ್ರಾಜ್ಯವು ಕೂಡ ಅವ್ರದ್ದಾಗಿತ್ತು ಅಂತ. ಯಾಕೆ ಅಂತಂದರೆ ಉಡುಪಿ ಕೃಷ್ಣನ ಸನ್ನಿಧಿಗೆ ಹೋದಾಗ ಉಡುಪಿ ಕೃಷ್ಣದೇವರ ವಿಶೇಷವಾದ ಸೇವೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಲಕ್ಷ ತುಳಸಿ ಅರ್ಚನೆಯನ್ನು ಮಾಡಿದರು ಅಂತ ಉಲ್ಲೇಖ ಇದೆ. ಅಲ್ಲಿಯೇ ವಾಕ್ಯಾರ್ಥ ಚಂದ್ರಿಕಾ ಎಂಬ ಗ್ರಂಥವನ್ನು ಬರೆದರು. ಮಠವನ್ನು ಕೂಡ ಅಲ್ಲಿಯೇ ಕಟ್ಟಿಸಿದರು ಎಂಬುದಾಗಿ ಉಲ್ಲೇಖ ಇದೆ. ಆಮೇಲಿಂದ ನಾವು ಛತ್ರ ಚಾಮರಾದಿಗಳನ್ನ ಯಾವುದೂ ಕೂಡ ಉಪಯೋಗಿಸೋದಿಲ್ಲ. ಕೇವಲ ಪಾದಚಾರಿಗಳಿಗೆ ಹೋಗ್ತೇವೆ, ಕೇವಲ ಕೌಪಿನವನ್ನು ಮಾತ್ರ ಧಾರಣೆ ಮಾಡಿಕೊಂಡು ದೇಶ ಸಂಚಾರವನ್ನು ಮಾಡ್ತೇವೆ ಅಂತ ಹೇಳಿ ಅವರು ಪ್ರತಿಜ್ಞೆಯನ್ನು ಮಾಡಿ ವಾಕ್ಯಾರ್ಥ ಚಂದ್ರಿಕಾ ಗ್ರಂಥವನ್ನು ಉಡುಪಿಯಲ್ಲಿ ಬರೆದದ್ದು. ತದನಂತರದಲ್ಲಿ ಗಯಾಕ್ಕೆ ಹೋದಾಗ ಗಯಾದಲ್ಲಿ ಅನೇಕ ಮಂದಿ ವಿಷ್ಣುಪಾದ ದೇವಸ್ಥಾನದ ಅರ್ಚಕರು ಮದೋನ್ಮತ್ತರಾಗಿ ಉಳಿದ ಯಾರನ್ನೂ ಕೂಡ ಅವರು ಬಿಡಲಿಲ್ಲ. ವಿದ್ಯಾಧೀಶ ತೀರ್ಥರು ಮತ್ತು ಇವರ ಪರಿವಾರದವರು ಹೋದರೆ ನೀವು ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ಕೊಡಬೇಕು, ನಿಮ್ಮನ್ನೆಲ್ಲ ಬಿಡೋದಿಲ್ಲ, ಯಾಕೆ ಬಿಡಬೇಕು ಅಂತ ಅನೇಕ ರೀತಿಯ ತಗಾದೆಗಳನ್ನು ತೆಗೆದಾಗ ವಿದ್ಯಾಧೀಶ ತೀರ್ಥರಂದರು ಹೋಗಿ ಬೇಡ ಬಿಡ್ರಿ, ನಿಮ್ಮಷ್ಟು ನೀವಿರ್ರಿ, ನಾವು ನಮ್ಮಷ್ಟು ನಾವು ಇರ್ತೇವೆ ಅಂತ ಹೇಳಿ ಅಕ್ಷಯ ಮಠದ ಹತ್ರ ಒಂದು ಜಾಗದಲ್ಲಿ ಬಿಡಾರವನ್ನು ನೋಡಿದರು. ನಿಮ್ಮದು ವಿಷ್ಣುಗಯ ಆದರೆ ನಮ್ಮದು ರಾಮಗಯ ಅಂತ ಹೇಳಿ ಇಲ್ಲೇ ಎಲ್ಲರಿಗೂ ಕೂಡ ಶ್ರಾದ್ದಾದಿಗಳನ್ನು ಮಾಡಿರಿ ಅಂತ ತಮ್ಮ ಶಿಷ್ಯನಿಗೆ ಆದೇಶವನ್ನು ಮಾಡಿದರು. ಅದರಂತೆ ಅನೇಕ ದಿವಸಗಳ ಕಾಲ ಅಲ್ಲಿ ಬೀಡು ಬಿಟ್ಟಾಗ ಪ್ರತಿನಿತ್ಯ ಅಲ್ಲಿ ಅಕ್ಷಯ ಮಠದ ಹತ್ರ ಕುತ್ಕೊಂಡು ತೀರ್ಥವನ್ನು ಕೊಡ್ತಿದ್ರು. ಅಷ್ಟೊತ್ತಿಗೆ ಅಕ್ಷಯ ಮಠ ಅಂತ ಅನ್ನೋದು ಒಣಗಿ ಹೋಗಿತ್ತು. ಅಕ್ಷಯ ಮಠ ಅದು ಯಾವತ್ತೂ ಕೂಡ ಅದಕ್ಕೆ ಅಂತ್ಯ ಇಲ್ಲ, ಯಾವತ್ತೂ ಕೂಡ ಅದು ಬಾಡೋದಿಲ್ಲ, ಎಲ್ಲ ಯುಗಗಳಲ್ಲೂ ಕೂಡ ಇರುತ್ತೆ ಅಂತ ಪ್ರಸಿದ್ಧಿ. ಅಂಥ ಅಕ್ಷಯ ಮಠ ಅಂತ ಅನ್ನೋದು ಬಾಡಿ ಹೋಗಿದ್ದು ವಿದ್ಯಾಧೀಶ ತೀರ್ಥರು ರಾಮದೇವರಿಗೆ ಮಾಡಿದ ಅಭಿಷೇಕದ ತೀರ್ಥದ ಪ್ರಭಾವದಿಂದಾಗಿ, ಇವರ ತಪಸ್ಸಿನ ಪ್ರಭಾವದಿಂದಾಗಿ ಆ ತೀರ್ಥದ ನೀರು ಅಕ್ಷಯವಟದ ಮೇಲೆ ಬಿದ್ದು ಅಕ್ಷಯವಟವು ಮತ್ತೆ ಚಿಗುರು ಹೊಡೀತು ಅಂತ ಇದರ ಮಹಾತ್ಮ್ಯವನ್ನು ನೋಡಿ ಇವತ್ತಿಗೂ ಕೂಡ ಎಲ್ಲ ಅಲ್ಲಿರ್ತಕ್ಕಂಥ ಗಯಾವಾಡರು ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ಸನ್ಮಾನವನ್ನು ಮಾಡಿದರು ಎಂಬುದಾಗಿ ನಾವು ಕೇಳುತ್ತೇವೆ. ಅದರಂತೆ ಶೂರ್ಪಾಲಿಯಲ್ಲಿ ಲಕ್ಷ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿದ್ದು ತಮ್ಮ ತಾಯಿಯ ಹರಕೆಯನ್ನು ತೀರಿಸಲಿಕ್ಕಾಗಿ ಸಾಧನೆ ದ್ವಾದಶಿ ದಿವಸ ಉಳಿದ ಮಧ್ಯಾಹ್ನ 12 ಗಂಟೆಗೆ ಮಾಡ್ಬೋದು, 2 ಗಂಟೆಗೆ ಮಾಡ್ಬೋದು, 3 ಗಂಟೆಗೆ ಮಾಡ್ಬೋದು, 1 ಲಕ್ಷ ಮಂದಿ ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಅಂತಂದರೆ ಶ್ರಮದಾಯಕವಾದ ಕೆಲಸ. ನಮ್ಮ ಸ್ವಾಮಿಗಳು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಅವರ ಮಹಾತ್ಮೆಯು ಕೂಡ ಅಪರಿಮಿತವಾದ್ದು, ಅದರಲ್ಲೇನು ಸಂಶಯನೇ ಇಲ್ಲ. ಆದರೆ ವಿದ್ಯಾಧೀಶ ತೀರ್ಥರು ಮಾಡಿಸಿದ್ದು ಸಾಧನೆ ದ್ವಾದಶಿ ದಿವಸ. ಬೇರೆ ದಿವಸ ಆದರೆ ಸಮಯ ಇರುತ್ತೆ, ಸಾಧನೆ ದ್ವಾದಶಿ ದಿವಸ ಸಮಯ ಇರೋದಿಲ್ಲ. ಅಂಥಲ್ಲಿ ಸಾಧನೆ ದ್ವಾದಶಿ ಮೀರದಂತೆ ಲಕ್ಷ ಮಂದಿ ಬ್ರಾಹ್ಮಣರಿಗೆ ಆಭೂಷಣವನ್ನು ನೀಡಿ ಆ ವ್ರತವನ್ನು ಪೂರೈಸಿದರು. ಅಲ್ಲಿರ್ತಕ್ಕಂತಹ ಯಾದವಾರಿಗೂ ಕೂಡ ಅವರಿಗೆ ವಿಶೇಷವಾದಂಥ ಆದರವನ್ನು ಮಾಡಿದರು. ಯಾದವಾರಿಗಳು ಕೂಡ ಅಂಥ ಮಹಾನುಭಾವರು, ಅವರಿಗೆ ಊಟವನ್ನು ಹಾಕಿದ್ದು, ಅವತ್ತಿಗೆ ಭೋಜನವನ್ನು ಮಾಡಿಸಿದ್ದು 1 ಲಕ್ಷ ಮಂದಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸದಂತೆ. ಹೀಗಾಗಿ ಯಾದವಾರಿಗಳು 1 ಲಕ್ಷ, ಉಳಿದ ಎಲ್ಲ ಬ್ರಾಹ್ಮಣರು ಇನ್ನೂ 1 ಲಕ್ಷ ಅಂಥೇಳಿ 2 ಲಕ್ಷ ಬ್ರಾಹ್ಮಣರ ಭೋಜನ ಆಯಿತು ಅಂಥೇಳಿ ಅದನ್ನು ಪರಮಾತ್ಮಗೆ ಸಮರ್ಪಣೆ ಮಾಡಿದರು ಎಂಬುದಾಗಿ ಅದನ್ನು ನಾವು ಕೇಳ್ತೇವೆ.
ಅವರ ಅನೇಕ ಮಂದಿ ಶಿಷ್ಯರು ವೇದನಿಧಿ ತೀರ್ಥರು ಅವರ ಶಿಷ್ಯರೇ ಅತ್ಯಂತ ವಿದ್ವಾಂಸರು. ಅದರ ಜೊತೆಗೆ ವೇದನಿಧಿ ತೀರ್ಥರು, ಸತ್ಯವ್ರತರು ಇವರೆಲ್ಲರೂ ಕೂಡ ಅವರ ಶಿಷ್ಯರೇ. ನರಸಿಂಹ ಯತಿಗಳು, ಮಧುಸೂದನ ಭಿಕ್ಷುಗಳು, ವಾಸುದೇವ ಯತಿಗಳು. ಆ ನರಸಿಂಹ ಯತಿಗಳಿಗೆ ಅತ್ಯಂತ ಪ್ರೀತಿಯಿಂದ ತಮ್ಮ ಸನ್ನಿಧಾನ ನಿರಂತರವಾಗಿ ಇರುವಂತೆ ಈ ವಿದ್ಯಾಧೀಶ ತೀರ್ಥರ ಪ್ರತಿಮೆಯನ್ನು ಮಾಡಿಸಿಕೊಟ್ಟಿದ್ದರು. ಧರ್ಮಪುರಿಯಲ್ಲಿ ನರಸಿಂಹ ಯತಿಗಳು ಅದನ್ನು ಅನೇಕ ವರ್ಷಗಳ ಕಾಲ ಪೂಜೆ ಮಾಡ್ತಾ ಇತ್ತು. ತದನಂತರದಲ್ಲಿ ಮಾಸೂರು ಬಾಳಯ್ಯಾಚಾರ್ಯ ಕಾಲದಲ್ಲಿ ಧರ್ಮಪುರಿಯಲ್ಲಿ ಅಂತಹ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಬಾಳಯ್ಯಾಚಾರ್ಯ ತುಂಬ ಪ್ರಸಿದ್ಧರಾದ ವಿದ್ವಾಂಸರು. ಅವರ ಆರಾಧನೆಯನ್ನು ಕೂಡ ಇತ್ತೀಚೆಗಷ್ಟೇ ಮಾಡಿದ್ವಿ ನಾವು. ನಮ್ಮ ವಾಮನಾಚಾರ್ಯ ಪಂಡಿತ ಆಲೂರು ವಾಮನಾಚಾರ್ಯ ಮನೆಯಲ್ಲಿ ಆಶ್ವಿನ ಕೃಷ್ಣ ದಶಮಿ ದಿವಸ ಅವರ ಪ್ರತಿಮೆ, ಅದರ ಆರಾಧನೆಯನ್ನು ಕೂಡ ಮಾಡಿದ್ದೇವೆ. ಹೀಗೆ ಅವರ ಕಾಲದಲ್ಲಿ ಆ ಪ್ರತಿಮೆಯನ್ನು ತೆಗೆದುಕೊಂಡು ಬಂದು ಮಾಸೂರಿಗೆ ಅವರು ಅಲ್ಲಿ ಪೂಜೆ ಮಾಡಿಕೊಳ್ಳಲಿಕ್ಕೆ ಅಲ್ಲಿಟ್ಟಿದ್ದು. ತದನಂತರದಲ್ಲಿ ಮಾಸೂರು ಹಾಳು ಬಿದ್ದಾಗ ತುಂಬಿನಕಟ್ಟೆಗೆ ಹೋಗಬೇಕು, ರಾಣಿಬೆನ್ನೂರಿಗೆ ಹೋಗಬೇಕು, ಚಿಕ್ಕೇರೂರಿಗೆ ಹೋಗಬೇಕು ಅಂತ ಪ್ರಶ್ನೆ ಬಂದಾಗ ಎತ್ತಿನ ಗಾಡಿಯಲ್ಲಿ ಅದನ್ನು ಪ್ರತಿಮೆಯನ್ನಿಟ್ಟು ಭಗವಂತನ ಚಿತ್ತ ಏನಾಗುತ್ತೋ ಅದರಂತೆ ಮಾಡಿರಿ ಅಂತ ಹೇಳಿದಾಗ ಚಿಕ್ಕೇರೂರು ಹೋಗಲಿಲ್ಲ, ತುಂಬಿನಕಟ್ಟೆನೂ ಹೋಗಲಿಲ್ಲ, ರಾಣೆಬೆನ್ನೂರಿಗೆ ಬಂತು ಅಂತ ಕಥೆ. ಹೀಗಾಗಿ ರಾಣೆಬೆನ್ನೂರಿನ ಒಂದು ಭಕ್ತರ ಚಂದಿ ವಂಶದವರ ವಿಶೇಷವಾದ ಭಕ್ತಿಗೆ ಒಲದ ನಿಂತಿದ್ದಾರೆ. ಪಾಂಡ್ರಂಗಿಯವರು ಇದ್ದೇ ಇದ್ದಾರೆ, ಇಲ್ಲ ಅಂತ ಪಾಂಡ್ರಂಗಿಯವರು ಆಮೇಲೆ ಬಂದವರು. ಪಾಂಡ್ರಂಗಿಯವರು ಬಂದಿಲ್ಲ ಆಗಿನ ಕಾಲದಲ್ಲಿ. ಯಾಕೆಂತಂದರೆ ಹಳ್ಳಿಯಲ್ಲಿದ್ದವರು ಮಾಸೂರು, ತುಮ್ಮಿನಕಟ್ಟೆ, ರಟ್ಟಿಹಳ್ಳಿ, ಆಮೇಲೆ ಕಡಗೋಳ ಅಂಥ ಕಡೆ ಇದ್ದವರು. ತದನಂತರದಲ್ಲಿ ಭಗವಂತನ ವಿಶೇಷ ಲೀಲಾ ಇಲ್ಲಿಗೆ ಅನೇಕ ಮಂದಿ ಇವತ್ತು ಬಂದಿದ್ದಾರೆ. ಹೀಗೆ ಅವರ ಪಾಠ ಕಾಲದಲ್ಲಿ ಪಾಂಡುರಂಗಿ ಕೇಶವಾಚಾರ್ಯರು, ಯಾದವಾಚಾರ್ಯರು, ಶ್ರೀವಿಷ್ಣು ಅನಂತಾಚಾರ್ಯರು, ನರಸಿಂಹಾಚಾರ್ಯರು, ರೊಟ್ಟಿ ವೆಂಕಟಾದ್ರಿ ಭಟ್ಟರು ಮತ್ತು ವೆಂಕಟ ಭೀಮರು, ರಾಮಾಚಾರ್ಯರು, ಪೈಠಣಿ ನಾರಾಯಣಾಚಾರ್ಯರು, ಆಮೇಲೆ ಧರ್ಮಾಚಾರ್ಯರು ಅಂತ ಅವರ ಹೆಸರು. ಧರ್ಮಾಚಾರ್ಯ ಯಾರು ಅಂತಂದರೆ ಅವರು ಛಲಾರಿ ನಾರಾಯಣಾಚಾರ್ಯರ ಅವರ ಪರಂಪರೆಯಲ್ಲಿ ಅವರು ಗುರುಗಳಾದವರು. ಧರ್ಮಾಚಾರ್ಯ ಮಗ ದತ್ತಾಚಾರ್ಯ, ದತ್ತಾಚಾರ್ಯ ಮಗ ಶೇಷಾಚಾರ್ಯರು ಅಂತ ಉಲ್ಲೇಖವನ್ನು ಮಾಡ್ತೀವಿ. ಹೀಗೆ ನೂರಾರು ಮಂದಿ ಸಕಲ ವಿದ್ವತ್ ಚಕ್ರ ಚೂಡಾಮಣಿನ ಎಲ್ಲ ವಿದ್ವಾಂಸರ ಸಮೂಹದಲ್ಲಿ ಇವರು ಮೂರ್ಧನ್ಯರಾದ ವಿದ್ವಾಂಸರಾಗಿದ್ದರು ಅಂತ ಅಷ್ಟು ಉಲ್ಲೇಖ. ಅಲ್ಲಿ ಕುಂಭಕೋಣದಲ್ಲಿ ಸುಧೀಂದ್ರ ತೀರ್ಥರ ಸಂಗಮವೂ ಕೂಡ ಅವರ ಸಮಾಗಮವೂ ಕೂಡ ಆಗಿತ್ತು. ಅವರಿಗೆ ವಿಶೇಷವಾದ ಆದರವನ್ನು ಮಾಡಿದರು ಎಂಬುದಾಗಿಯೂ ಕೂಡ ಉಲ್ಲೇಖ ಇದೆ. ಅನೇಕ ಗ್ರಂಥಗಳನ್ನು ವಿಷ್ಣುದತ್ತ ನಿರ್ಣಯ, ಟಿಪ್ಪಣಿ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಓಂಕಾರವಾದ, ಏಕಾದಶಿ ನಿರ್ಣಯ, ಜನ್ಮಾಷ್ಟಮಿ ನಿರ್ಣಯ, ಅದ್ಯಾಕೋ ಇನ್ನೂ ಹಸ್ತಪ್ರತಿ ಉಪಲಬ್ಧವಾಗಿಲ್ಲ. ಏಕಾದಶಿ ನಿರ್ಣಯವಂತೂ ಪ್ರಸಿದ್ಧ ಸರಿಯೇ ಸರಿ. ವಿಷ್ಣು ಪಂಚಕ ನಿರ್ಣಯ ಅದು ಕೂಡ ಸಿಕ್ಕಿದೆ. ತಲೋಕಾರ ಖಂಡಾರ್ಥ ಅದು ಸಿಕ್ಕಿಲ್ಲ. ಹೀಗೆ ಅನೇಕ ಗ್ರಂಥಗಳನ್ನು ಬರೆದು ವಾಕ್ಯಾರ್ಥ ಚಂದ್ರಿಕಾ ಅಂತನ್ನೋದು ಅವರಿಗೆ ತುಂಬ ಪ್ರಿಯವಾದ ಗ್ರಂಥ. ಯಾಕೆ ಅಂತಂದರೆ ಶ್ರೀಮನ್ಯಾಯ ಸುಧಾದ ಮೇಲೆ ಅವರಿಗೆ ಅತ್ಯಂತ ಪ್ರೀತಿ, ಭಕ್ತಿ, ಗೌರವ. ಟೀಕಾಕೃತ್ಪಾದರ ಗ್ರಂಥದ ಪಾಠ ಪ್ರವಚನ ಮಾಡದೆ ಒಂದು ದಿವಸವೂ ಕೂಡ ಇರ್ತಿರಲಿಲ್ಲ ಅವರು. ಹೀಗಾಗಿ ಆಗಿನ ಎಲ್ಲ ವಿದ್ವಾಂಸರಿಗೂ ಕೂಡ ಟೀಕಾಕೃತ್ಪಾದರ ಮೇಲೆ ಅಂಥ ವಿಶೇಷವಾದ. ಯಾಕೆ ಅಂತಂದರೆ ಇವತ್ತಿನ ಮಧ್ವಾಚಾರ್ಯರ ಶಾಸ್ತ್ರ ಇಷ್ಟು ವಿಸ್ತಾರವಾಗಿ ಪ್ರಸಾರ ಆಗಿದೆ, ಯಾವ ದುರ್ವಾದಿಗಳ ಕೈಲೂ ಕೂಡ ಸಿಕ್ಕಾಕೊಂಡಿಲ್ಲ, ಖಂಡಿತ ಆಗಿಲ್ಲ ಅಂತಂದರೆ ಅದಕ್ಕೆ ಏಕಮಾತ್ರ ಕಾರಣ ಯಾರು ಅಂತಂದರೆ ಟೀಕಾಕೃತ್ಪಾದರು. ಅದರ ಬಗ್ಗೆ ಏನಾಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ಸ್ತಂಭೋಧರಾಮಂಡಲೆ ಅಂತ ಅಷ್ಟು ಸ್ಫುಟವಾಗಿ ಅದರಲ್ಲೇನು ಯಾರೂ ಕೂಡ ಮಾತಾಡೋ ಹಾಗೆ ಇಲ್ಲೇ ಇಲ್ಲ. ಅವರ ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹ. ತದನಂತರದಲ್ಲಿ ವ್ಯಾಸರಾಜರು ಅವರ ಪ್ರಯತ್ನ, ವಿದ್ಯಾಧೀಶ ತೀರ್ಥರ ಪ್ರಯತ್ನ, ಅನೇಕ ನೂರಾರು ಮಂದಿ ಪೀಠಾಧಿಪತಿಗಳು, ನೂರಾರು ಮಂದಿ ವಿದ್ವಾಂಸರು ಅದಕ್ಕಾಗಿ ಪ್ರಯತ್ನವನ್ನು ಪಟ್ಟು ಆ ದುರ್ವಾದಿಗಳು ಯಾರೂ ಕೂಡ ಮಧ್ವಶಾಸ್ತ್ರದ ಮೇಲೆ ಅವರ ತಲೆ ಎತ್ತದಂತೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ ಅಂತಂದರೆ ಎಲ್ಲ ಮಹನೀಯರು ತುಂಬ ತಮ್ಮ ಇಡೀ ಜೀವನವನ್ನು ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನಕ್ಕೆ ಮೀಸಲಿಟ್ಟು ಯಾವ ಕೆಲಸವನ್ನು ಕೂಡ ಮಾಡ್ತಿರಲಿಲ್ಲ ಇವರು, ಈ ವಿದ್ವಾಂಸರು. ಒಂದು ಸುಧಾ ಗ್ರಂಥಕ್ಕೆ ಒಂದು 25-30 ಟಿಪ್ಪಣಿ ಇದೆ ಅಂತಂದರೆ ಸುಧಾ ಗ್ರಂಥದ ಮಹತ್ವ ಎಷ್ಟು ಅಂತ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಯಾಕೆ ಸುಧಾ ಗ್ರಂಥಕ್ಕೆ ಯಾಕೆ 25 ಟಿಪ್ಪಣಿ ಯಾಕೆ ಬರೀಬೇಕಾಗಿತ್ತು ಅಂತಂದರೆ ಆ ಸುಧಾ ಗ್ರಂಥ ಅಂತಹ ಘನವಾಗಿದೆ. ಅಂತಹ ಘನವಾದ ಸುಧಾ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಮುಂತಾದ ಅನೇಕ ಘನವಾದ ಟಿಪ್ಪಣಿಗಳೇ ಬೇಕು ಅಂತ ಹೇಳಿ ಅಂಥ ವಿಶೇಷವಾದ ಗ್ರಂಥಗಳನ್ನು, ಟಿಪ್ಪಣಿಗಳನ್ನು ರಚನೆ ಮಾಡ್ತಿದ್ರು ಪ್ರಾಚೀನರು. ಅವರ ಪ್ರಾಚೀನರ ಇವತ್ತು ಶಾಸ್ತ್ರಗಳ ಪಾಠ ಪ್ರವಚನ ನಡೀತಾ ಇದೆ, ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ದೀವಿ, ವಿಷ್ಣು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಇದ್ದೀವಿ ಅಂತಂದ್ರೆ ಅದಕ್ಕೇನು ಕಾರಣ?
ಎಲ್ಲ ಮಹನೀಯರ ನಮ್ಮ ಪ್ರಾಚೀನರ ಪುಣ್ಯ ಕಾರಣ, ನಮ್ಮ ಯೋಗ್ಯತೆ ಅಲ್ಲ ಇದೆಲ್ಲ. ನಾವು ಅಷ್ಟು ನಿರಂತರವಾಗಿ ಪ್ರಯಾಸವನ್ನು ಪಡ್ತಾ ಇಲ್ಲ. ಹೀಗೆ ಇಂತಹ ಆ ಮಹನೀಯರ ಜೀವನ ಚರಿತ್ರೆಯನ್ನು ಕಿಂಚಿತ್ತಾದರೂ ನಾವು ಅನುವಾದ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರ ಆಗೋಣ. ತದನಂತರದಲ್ಲಿ ಪುಷ್ಯ ಕೃಷ್ಣ ಚತುರ್ದಶಿ ಎಂದು ಗಂಗಾ ಸ್ನಾನಕ್ಕೆ ಹೋಗಿ ಬರ್ತೇವೆ. ಹೋಗಿ ವಾಪಸ್ ಬಂದರೆ ವಾಕ್ಯಾರ್ಥ ಸಂದರ್ಭವನ್ನು ನಾವೇ ಪೂರ್ಣ ಮಾಡ್ತೇವೆ. ಅಕಸ್ಮಾತ್ ಬರಲಿಲ್ಲ ಅಂತಾದರೆ ನೀವು ಅದನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ಕೇಶವಾಚಾರ್ಯರಿಗೆ ಅದನ್ನು ಜವಾಬ್ದಾರಿಯನ್ನು ಒಪ್ಪಿಸಿ ವಿದ್ಯಾಧೀಶ ತೀರ್ಥರು ಬದರೆಯಲ್ಲಿ ಅನೇಕ ದಿವಸಗಳ ಕಾಲ ಭಗವಂತನ ಆರಾಧನೆಯನ್ನು ಮಾಡಿ ದಾರಿಯಲ್ಲಿ ಬರ್ತಾ ಗಂಗಾ ನದಿಯ ದಡದಲ್ಲಿ ನಮ್ಮ ವೃಂದಾವನ ಆಗಬೇಕು. ಗಂಗಾ ನದಿಯ ಆ ಒಂದು ಪವಿತ್ರವಾದ ಕೆರೆಗಳ ಸಂಘ, ಆ ಪವಿತ್ರವಾದ ಗಾಳಿ ನಮ್ಮ ವೃಂದಾವನದ ಮೇಲೆ ಯಾವಾಗಲೂ ಬೀಸ್ತಾ ಇರಬೇಕು ಅಂತ ಹೇಳಿ ಅದಕ್ಕಾಗಿ ಗಂಗಾ ನದಿಯ ದಡದಲ್ಲಿ ಅವರು ವೃಂದಾವನಸ್ಥರಾದರು. ಪ್ರತಿಮೆಯನ್ನು ಈಗಾಗಲೇ ಕೊಟ್ಟಿದ್ದರು. ಹೀಗಾಗಿ ಅವರ ವೃಂದಾವನ ಇಲ್ಲ ಅಂತ ಕೊರತೆ ನಮಗೆ ಕಾಡ್ತಾ ಇಲ್ಲ. ಸಾಕ್ಷಾತ್ತಾಗಿ ಪ್ರತಿಮೆಯಲ್ಲಿ ಅವರು ಸನ್ನಿಹಿತರಾಗಿ ಎಲ್ಲ ಭಕ್ತರ ಅನುಗ್ರಹ, ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ನೂರಾರು ವಿಷಯಗಳಿದೆ, ಆದರೆ ಸಂಕ್ಷಿಪ್ತವಾಗಿ ಎಷ್ಟು ವಿದ್ಯಾಧೀಶ ತೀರ್ಥರ ಜೀವನದ ಚರಿತ್ರೆಯನ್ನು ಸ್ವಲ್ಪ ಕಾಲ ಅನುವಾದ ಮಾಡಿದ್ದೇವೆ. ವಿದ್ಯಾಧೀಶ ತೀರ್ಥರ ಸನ್ನಿಧಾನದಲ್ಲಿ ರಾಣೆಬೆನ್ನೂರು ಅವರಿಗೂ ಸಂಬಂಧ ಇದೆ, ಸಾಕ್ಷಾತ್ ಸಂಬಂಧನೇ ಇದೆ. ಯಾಕೆ ಅಂತಂದರೆ ಸತ್ಯಪ್ರಜ್ಞರ ರಂಗಾಚಾರ್ಯರ ದೌಹಿತ್ರರು. ಹೀಗಾಗಿ ವಿದ್ಯಾಧೀಶ ತೀರ್ಥರ ವಂಶದಲ್ಲಿ ಬಂದಿರತಕ್ಕಂತಹ ರಂಗಾಚಾರ್ಯರು ಸಾಕ್ಷಾತ್ ದೌಹಿತ್ರರೇ ಸತ್ಯಪ್ರಜ್ಞ ತೀರ್ಥರು. ಹೀಗಾಗಿ ಅವರ ಭಕ್ತಿ, ಹೀಗಾಗಿ ಅವರು ವಿದ್ಯಾಧೀಶ ತೀರ್ಥರ ಸನ್ನಿಧಾನದಲ್ಲಿಯೇ ವೃಂದಾವನಸ್ಥರಾಗಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಸತ್ಯಪ್ರಭು ತೀರ್ಥರ ವೃಂದಾವನ ಇದ್ದೇ ಇದೆ. ಹೀಗೆ ಎಲ್ಲ ವೃಂದಾವನಸ್ಥರಾದ ಎಲ್ಲ ಗುರುಗಳಲ್ಲಿ ನಮ್ಮ ವಾಂಗ್ಮಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷತಃ ಇಲ್ಲಿ ಉಪಸ್ಥಿತರಾದ ಕೂಡಲಿ ಆರ್ಯ ಅಕ್ಷೋಭ್ಯ ಮಠಾಧೀಶರಾದ ಶ್ರೀಮಂತ ರಘುವಿಜಯ ತೀರ್ಥ ಶ್ರೀಪಾದಗಳವರ ಚರಣಕಮಲಗಳಲ್ಲಿ 2 ವಾಂಗ್ಮಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅನೇಕ ವಿಷಯಗಳು ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಈಗಾಗಲೇ 9:09 ಕಾಲ ಆಯಿತು. ತಡ ಆಗಿದ್ದರೆ ಎಲ್ಲ ವಿದ್ವಾಂಸರು ಕ್ಷಮಿಸಬೇಕು, ಶ್ರೀಪಾದಗಳವರು ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥನೆ. ಅದರಿಂದ ವಿದ್ಯಾಧೀಶ ತೀರ್ಥರಿಗೆ ಬೇರೆ ಯಾವ ಸೇವೆಯೂ ಕೂಡ ಪ್ರಿಯ ಅಲ್ಲ. ಆರಾಧನೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಇಷ್ಟು ಭಕ್ಷ್ಯ ಹಾಕ್ತೀವಿ, ಅಷ್ಟು ಭಕ್ಷ್ಯ ಹಾಕ್ತೀವಿ ಅಂತಲೂ ಯಾವುದೂ ಕೂಡ ಪ್ರಿಯ ಅಲ್ಲ. ಶಾಸ್ತ್ರಾಧ್ಯಯನ ಮಾಡಿರಿ, ವೇದಗಳನ್ನು ಓದ್ರಿ, ಮಧ್ವಾಚಾರ್ಯ ಶಾಸ್ತ್ರಗಳನ್ನು ಓದ್ರಿ, ಟೀಕಾಕೃತಾದ ಗ್ರಂಥಗಳನ್ನು ಓದ್ರಿ, ವ್ಯಾಸರಾದ ಗ್ರಂಥಗಳನ್ನು ಓದ್ರಿ, ನಮ್ಮ ಗ್ರಂಥಗಳನ್ನು ಓದ್ರಿ. ಅಷ್ಟು ಮಾಡಿದರೆ ನಿಮ್ಮ ಜೀವನ ಸಾರ್ಥಕ. ಅದರಿಂದಾಗಿ ಅವರ ಪ್ರಾರ್ಥನೆ ಇಷ್ಟೇ: ಯದ್ವಿದ್ಯಾಧೀಶ ಗುರೋಃ ಶುಶ್ರೂಷಾ ಅನ್ಯ ನರೋಚತೆ ತಸ್ಮಾತ್ ಅಸ್ತೇಷ ಭಕ್ತಿಯುಕ್ತಾಶ್ರೀ ವಿದ್ಯಾಧೀಶ ಭಾವಯೋಸ್ತೇವ. ಅದರಿಂದಾಗಿ ವಿದ್ಯಾಧೀಶ ತೀರ್ಥರ ಈ ಆರಾಧನೆ ಸಂದರ್ಭದಲ್ಲಿ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಆ ವಿದ್ಯಾಧೀಶ ತೀರ್ಥ ಆನಂದೋತ್ಕರ್ಷಣೆ ಸಭಾ ಎಂಬ ಹೆಸರಿನಿಂದ 50-60 ವರ್ಷಗಳಿಂದ ಸಭೆಯನ್ನು ಮಾಡ್ತಾನೆ ಇದ್ದಾರೆ. ಇಂಥ ಸಭೆಯಲ್ಲೇ ಅವರು ರೆಡ್ಡಿ ರಂಗಾಚಾರ್ಯರು ಅಂತನವರು ಹಿಂದೆ ಬಂದಿದ್ದು 1930 ಬಂದಿದ್ದರು ಅಂತ. ಆವಾಗ ಬಂದಾಗ ಅವರಿಗೆ ಏನಂತಾರೆ, ಈ ವಿದ್ಯಾಧೀಶ ವಿಜಯ ಕಾವ್ಯ ಅನ್ನೋದು ಅವರಿಗೆ ಸಿಕ್ತು. ಇಲ್ಲಿರತಕ್ಕಂಥ ಪಾಂಡಂಗಿ ವಂಶಸ್ಥರು ಆ ಗ್ರಂಥವನ್ನು ಕೊಟ್ಟಾಗ ಅದನ್ನು ಮುದ್ರಣ ಮಾಡಬೇಕು ಅಂತ ಹೇಳಿ ಸಂಕಲ್ಪದಿಂದ ಮುದ್ರಣ ಮಾಡಿಸಿದೆ ಅಂತ ಅವರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ಹೀಗೆ ಎಲ್ಲ ವಿದ್ವಾಂಸರಿಗೂ, ವಿಶೇಷವಾಗಿ ಪೂಜ್ಯರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರ ಆರಾಧನೆ ಕಾಲದಲ್ಲಿ ಜ್ಞಾನ ಕಾರ್ಯ ಅದು ಬಹಳ ಮುಖ್ಯವಾದಂಥದ್ದು. ಉಳಿದ ಯಾವ ಕಾರ್ಯಗಳು ನಡೀತಾನೆ ಇರುತ್ತೆ, ಅದು ಜ್ಞಾನ ಕಾರ್ಯ ವಿಶೇಷವಾಗಿ ಪರ್ಯಾಯಸ್ಥರಾದ ಗುರುರಾಚಾರ್ಯ ಅವರು ಈ ವಿಶೇಷವಾಗಿ ಪ್ರಯತ್ನಿಸಿಟ್ಟು ಎಲ್ಲ ವಿದ್ವಾಂಸರನ್ನು ಕರೆಸಿ ಜ್ಞಾನ ಕಾರ್ಯ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಈ ವರ್ಷವೂ ಕೂಡ ವಿಶೇಷವಾಗಿ ಇವರ ಪ್ರಯತ್ನದಿಂದ ನಾಮ ಸಂಕೀರ್ತನೆ ಆಯಿತು. ಅದರಂತೆ ಬೆಳಗ್ಗೆ ಅನೇಕ ವಿದ್ವಾಂಸರು ಶ್ರೀಮನ್ಯಾಯಸುಧಾ, ತತ್ವನಿರ್ಣಯ, ಋಗ್ಭಾಷೆ ಮುಂತಾದ ಎಲ್ಲ ಗ್ರಂಥಗಳ ಅನುವಾದ ಆಯಿತು. ಈಗ ಕಿಂಚಿತ್ತು ಭಾರ್ಗವಾಚಾರ್ಯದ ಅನುವಾದವೂ ಕೂಡ ಆಯಿತು. ಒಂದು ಕೂಡ ತಾತ್ಪರ್ಯ ಚಂದ್ರಿಕಾ ಅನುವಾದ ಸ್ವಲ್ಪ ಆಯಿತು. ಇನ್ನೂ ಅನೇಕ ಮಂದಿ ಅನುವಾದ ಮಾಡೋರಿದ್ದರು. ನಮ್ಮ ಜಯತೀರ್ಥ ಅವರು ಅನುವಾದ ಆಗಬೇಕು, ನಾಳೆ ಸ್ವಾಮಿಗಳ ಸನ್ನಿಧಾನದಲ್ಲೇ ಆಗಬೇಕು. ಜಯತೀರ್ಥ ಅವ್ರದ್ದು, ಆಮೇಲೆ ದೀಪಕ್ ಅವ್ರದ್ದು ಅನುವಾದ, ವಿಷ್ಣು ತತ್ವನಿರ್ಣಯ, ಎಲ್ಲ ವಿದ್ಯಾಧೀಶ ತೀರ್ಥರ ಅನುಗ್ರಹದಿಂದ ಎಲ್ಲರೂ ಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕತ್ತಿರೋದ್ರಿಂದಾಗಿ ಎಲ್ಲರೂ ಕೂಡ ಕಿಂಚಿತ್ ಅನುವಾದ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಮಹನೀಯರಿಗೆ ನನ್ನ ಒಂದು ನಿವೇದನೆ ಏನಂತಂದರೆ, ಎಲ್ಲರೂ ಕೂಡ ಶಾಸ್ತ್ರಾಧ್ಯಯನವನ್ನು ಮಾಡಲೇಬೇಕು. ತತ್ರಾಪಿ ನಾವು ಯಾರು ಪಾಂಡುರಂಗಿ ವಂಶೀಯರು ನಾವು ಹೇಳ್ತೀವಿ, ಯಾರು ನಾವು ಗೌರವವನ್ನು ಪಡೆಯಬೇಕು ಅಂತ ನಾವು ಬಯಸ್ತೀವಿ. ಗೌರವದ ಜೊತೆಗೆ ಒಂದು ತಲೆ ಮೇಲೆ ನೇತಾಡ್ತಾ ಇದೆ ನಮಗೆ. ಇಂಥ ಮಹನೀಯರ ವಂಶದಲ್ಲಿ ಬಂದು ನಾವು ಶಾಸ್ತ್ರಾಧ್ಯಯನ ಮಾಡಲಿಲ್ಲ ಅಂತಾದರೆ ಅದು ನಾವು
ಏನು ನಮ್ಮ ಜೀವನ ಸಫಲ ಆಗಿಲ್ಲ ಅಂತ ಅರ್ಥ. ಹೀಗಾಗಿ ವಿಶೇಷವಾಗಿ ಆ ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರ ಪರಂಪರೆಯನ್ನು ರಕ್ಷಣೆ ಮಾಡಿಕೊಂಡು ಹೋಗತಕ್ಕಂತಹ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಯಾರಾದರೂ ಪಾಂಡುರಂಗ ವಂಶಸ್ಥರು ನಮಗೆ ನೀವು ನಮಸ್ಕಾರ ಅಂತಂದ್ರೆ ನಾವೇನು ಅನ್ಕೋಬೇಕು, ನಮ್ಮ ಜವಾಬ್ದಾರಿಯನ್ನು ನಾವು ಇನ್ನೂ ಹೆಚ್ಚಿಸ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಹೀಗಾಗಿ ಎಲ್ಲರೂ ಮಾಡ್ತಾನೆ ಇದ್ದಾರೆ, ಆದರೂ ಕೂಡ ವಿಶೇಷವಾಗಿ ಸಣ್ಣ ವಯಸ್ಸಿನಿಂದ ಅವರಿಗೆಲ್ಲರೂ ಕೂಡ ಶಾಸ್ತ್ರಾಧ್ಯಯನವನ್ನು ಮಾಡಿಸಬೇಕು ಅಂತ ನಮ್ಮ ಪ್ರಾರ್ಥನೆ. ಶ್ರೀಪಾದಂಗಳವರ ಸಂವಿಧಾನದಲ್ಲಿ 2 ಮಾತುಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣೆ. ಇಷ್ಟೆಲ್ಲರೂ ಕೂಡ ವೀರನಾರಾಯಣಾಚಾರ್ಯರು